ಈಗ ಎಂಟನೇ ಬ್ಯಾಚಿಗೆ 8, 9, 10 ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತೋऽಪ್ಯಖಿಲೇಶ್ವಾಖ್ಯೈಃ ಸರ್ವೋದ್ಭವಾತ್ ವಿಶೇಷವಿಶೇಷಿತೋऽಪ್ಯವಂದ್ಯಂ ಸದಾ ಪ್ರಿಯತಮಂ ವಸಂತನಾಮಿ. ಶ್ರೀಯತ್ಪತ್ತೇ ನಿತ್ಯಾಖಂಡಿತಪ್ರಮಾಣಿಕ್ಯವಿತರಪ್ರಭಾದಾವೋಲ್ಲಾಸೋಪಹೃತಕಲಾವೃತನಮಸೆ ಜಗಜ್ಜನ್ಮಸೇವ ಪ್ರಯತ್ನಾಶೀಲೋಪುಷೇ ನಮೋ ಶ್ರೀಶಾಮ್ನಾಯ ಸ್ಮೃತಿರೇ ಹರೇ ಪೂರ್ಣಾಖಂಡಪ್ರವಧಾನಮೂರ್ತೆ ಪುಣ್ಯಕೀರ್ತೆ ನಮಃ ಶ್ರೀಪದೇ ಭಕ್ತದತ್ತಸ್ವಾಗತಮೂರ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 202ನೇ ವಾಕ್ಯವೃಂದ. ತದೇತತ್ ಆದಿಭಾಷ್ಯಸ್ಯ ಸಂಗತಿತ್ರಯಮಪಿ ಅಸಂಗತಂ ತಥಾ ಹಿ ಯತ್ತಾವದುಕ್ತಂ ಸೂತ್ರಿತ ಪ್ರಯೋಜನಾಕ್ಷಿಪ್ತಂ ಬಂಧಮಿತ್ಯಾತ್ವಂ ಇತಿ ತದಸತ್ ಯತ್ಖಲು ಪ್ರಮಿತಮಪಿ ಅನುಪಪದ್ಯಮಾನಂ ಸೋಪಪತ್ತಯೇ ಯದಾಕ್ಷಿಪತೆ ತದಾಕ್ಷಿಪತಿ ನಾನ್ಯತ್. ಯಥಾ ಜೀವತಃ ದೇವದತ್ತಸ್ಯ ಗೃಹೇ ಅಭಾವಃ ಬಹಿರ್ಭಾವಂ ನ ಪುನಃ ಶಬ್ದಾನಿತ್ಯತ್ವಂ ತತ್ ಕಸ್ಯ ಹೇತೋಃ ಯತಃ ಗೃಹೇ ಅಭಾವಃ ಬಹಿರ್ಭಾವೇನೈವ ಉಪಪದ್ಯಮಾನಃ ತಮಪೇಕ್ಷತೆ. ಏವಂಚ ಪ್ರಯೋಜನತೆಯ ಉಕ್ತಾ ಮುಕ್ತಿಃ ಯದಿ ಬಂಧಮಿತ್ಯಾತ್ವಂ ಅಪೇಕ್ಷತೆ ತದಾ ತದಾಕ್ಷಿಪೇತ್ ನ ಚ ಏತದಸ್ತಿ ಇತ್ಯಾಹ ಬಂಧಮಿತ್ಯಾತ್ವಂ ಇತಿ. ಏವ ಶಬ್ದೇನ ಅನ್ಯತೈವ ಉಪಪನ್ನತಾಂ ಸೂಚಯತಿ. ಕಥಂ ಉಕ್ತಂ ಏತತ್ ಯತ್ ಜ್ಞಾನಾತ್ ಪ್ರಸನ್ನಃ ಪರಮೇಶ್ವರಃ ಏವ ಬಂಧನಿವೃತ್ತಿಂ ಕರೋತಿ ಇತಿ. ಉಪಪದ್ಯತೆ ಚ ಸತ್ಯಸ್ಯಾಪಿ ಪ್ರಭುಪ್ರಸಾದಾತ್ ನಿವೃತ್ತಿಃ ಇತಿ ವಕ್ಷ್ಯತೆ. ತದೇತದಾದಿಭಾಷ್ಯಸ್ಯ ಸಂಗತಿತ್ರಯಮಪಿ ಅಸಂಗತಂ ತಥಾ ಹಿ ಯತ್ತಾವದುಕ್ತಂ ಸೂತ್ರಿತಂ ಪ್ರಯೋಜನಾಕ್ಷಿಪ್ತಂ ಬಂಧಮಿತ್ಯಾತ್ವಮಿತಿ ತದಸತ್ ಯತ್ಖಲು ಪ್ರಮಿತಮಪಿ ಅನುಪಪದ್ಯಮಾನಂ ಸೋಪಪತ್ತಯೇ ಯದಪೇಕ್ಷತೆ ತದಾಕ್ಷಿಪತಿ ನಾನ್ಯತ್. ಯಥಾ ಜೀವತಃ ದೇವದತ್ತಸ್ಯ ಗೃಹೇ ಅಭಾವಃ ಬಹಿರ್ಭಾವಂ ನ ಪುನಃ ಶಬ್ದಾನಿತ್ಯತ್ವಂ ತತ್ಕಸ್ಯ ಹೇತೋಃ ಯತಃ ಗೃಹೇ ಅಭಾವಃ ಬಹಿರ್ಭಾವೇನೈವ ಉಪಪದ್ಯಮಾನಃ ತಮಪೇಕ್ಷತೆ. ಏವಂಚ ಪ್ರಯೋಜನತೆಯ ಉಕ್ತಾ ಮುಕ್ತಿಃ ಯದಿ ಬಂಧಮಿತ್ಯಾತ್ವಂ ಅಪೇಕ್ಷೇತ ತದಾ ತದಾಕ್ಷಿಪೇ ನ ಚ ಏತದಸ್ತಿ ಅನುಪಪದ್ಯಮಾನಃ ಏವ ಶಬ್ದೇನ ಅನ್ಯತೈವ ಉಪಪನ್ನತಾಂ ಸೂಚಯತಿ. ಕಥಂ ಉಕ್ತಮೇತದ್ ಜ್ಞಾನಾತ್ ಪ್ರಸನ್ನಃ ಇತಿ. ಉಪಪದ್ಯತೆ ಸತ್ಯಸ್ಯಾಪಿ ಪ್ರಭುಪ್ರಸಾದಾತ್ ನಿವೃತ್ತಿಃ ಇತಿ ವಕ್ಷ್ಯತೆ. ತದೇತತ್ ಆದಿಭಾಷ್ಯಸ್ಯ ಸಂಗತಿತ್ರಯಮಪಿ ಅಸಂಗತಂ. ಪರಕೀಯರ ಆದಿಭಾಷ್ಯದಲ್ಲಿ ಸಂಗತಿತ್ರಯಗಳನ್ನು ಹೇಳಿದ್ದಾರೆ. ಏನು ಎಂಬುದನ್ನು ವ್ಯಾಖ್ಯಾನಕಾರರು ಹೇಳ್ತಾರೆ. ಸಾಮಾನ್ಯವಾಗಿ ಹೇಳಬೇಕಂದ್ರೆ ಪ್ರಯೋಜನೋಪಪಾದಕತ್ವ ರೂಪ, ವಿಷಯೋಪಪಾದಕತ್ವ ರೂಪ, ಸರ್ವಶಾಸ್ತ್ರೋಪೋದ್ಘಾತಕತ್ವ ರೂಪ, ಸಂಗತಿತ್ರಯ. ಅದು ಕೂಡ ಅಸಂಗತ. ತಥಾ ಹೇಗೆ ಅಂತಂದರೆ ಯತ್ತಾವದುಕ್ತಂ ಸೂತ್ರಿತಂ ಪ್ರಯೋಜನಾಕ್ಷಿಪ್ತಂ ಬಂಧಮಿತ್ಯಾತ್ವಮಿತಿ. ಪ್ರಥಮ ಸೂತ್ರದ ಪದಗಳಿಂದ ಲಭ್ಯವಾದ ಮೋಕ್ಷರೂಪ ಪ್ರಯೋಜನದಿಂದ ಆಕ್ಷಿಪ್ತವಾದದ್ದು ಬಂಧಮಿತ್ಯಾತ್ವ ಅನ್ನುವಂಥದ್ದು ಏನು ಹೇಳಿದ್ದಾರೆ ಅದು ಕೂಡ ಸರಿಯಾದದ್ದಲ್ಲ. ಬಂಧಮಿತ್ಯಾತ್ವಂ ಇತಿ ತದಸತ್, ಅದು ಸರಿಯಾದದ್ದಲ್ಲ. ಯಾಕೆ ಅಂತಂದರೆ ಯತ್ಖಲು ಪ್ರಮಿತಮಪಿ ಅನುಪಪದ್ಯಮಾನಂ ಸೋಪಪತ್ತಯೇ ಯದಾಕ್ಷಿಪತೆ ಯದಪೇಕ್ಷತೆ ತದಾಕ್ಷಿಪತಿ ನಾಣ್ಯತ್. ಏನು ಅಂತಂದರೆ ಇಲ್ಲಿ ಪ್ರಮಾಣ ಪ್ರಮಿತವಾದಂತಹ ಒಂದು ವಿಷಯವು ತನ್ನ ಪ್ರಮಾಣ ಪ್ರಮಿತತ್ವದ ಸಲುವಾಗಿ ಯಾವ ವಿಷಯವನ್ನು ಅವಲಂಬಿಸುತ್ತದೆಯೋ ಅದನ್ನು ಆಕ್ಷೇಪಿಸುತ್ತದೆ ಹೊರತು ಬೇರೆಯವರನ್ನು ಆಕ್ಷೇಪಿಸೋದಿಲ್ಲ. ಯತ್ಖಲು ಪ್ರಮಿತಮಪಿ ಉಪಪದ್ಯಮಾನಂ ಸೋಪಪತ್ತಯೇ ಯದಾಕ್ಷಿಪತೆ ಯದಪೇಕ್ಷತೆ ತದಾಕ್ಷಿಪತಿ ನಾಣ್ಯತೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಯಥಾ ಜೀವತಃ ದೇವದತ್ತಸ್ಯ ಗೃಹೇ ಅಭಾವಃ ಬಹಿರ್ಭಾವಂ ನ ಪುನಃ ಬಹಿರ್ಭಾವಂ ನ ಅಪೇಕ್ಷತೆ ಅಂತ ಅರ್ಥ. ಏನು, ಒಬ್ಬ ಜೀವಂತನಾದಂತಹ ದೇವದತ್ತ ಅವನು ಮನೆಯಲ್ಲಿ ಇಲ್ಲ,
ಇಲ್ಲ ಅಂತಂದ್ಮೇಲೆ ಅವನು ಜೀವಂತನಾಗಿದ್ದಾನೆ, ಎಲ್ಲಿರ್ತಾನೆ? ಈಗ ಉದಾಹರಣೆಗೆ ಪೀನತ್ವ ಅನ್ನುವಂಥದ್ದು, ಪೀನೋದೇವದತ್ತ ಎಂಬುವಲ್ಲಿ ಏನು ಸಮಾಚಾರ? ಪೀನತ್ವ ಎಂಬುದು ಪ್ರಮಿತ, ಆದರೆ ಅವನು ಊಟ ಮಾಡ್ತಾ ಇಲ್ಲ. ಅಭಂಜಾನತ್ವೇನ ಪೀನತ್ವ ಎಂಬುದು ಕೂಡೋದಿಲ್ಲ. ಇವಾಗ ಇನ್ನು ನಾವೇನು ಯಾವುದನ್ನ ಅಪೇಕ್ಷೆ ಮಾಡ್ತೇವೆ? ರಾತ್ರಿ ಭೋಜನವನ್ನು ಅಪೇಕ್ಷೆ ಮಾಡ್ತಾರಂತೆ. ದೇವದತ್ತ ಅವನು ಬದುಕಿದ್ದಾನೆ, ಆದ್ರೆ ಮನೆಯಲ್ಲಿಲ್ಲ, ಎಲ್ಲಿಯಾರು ಇರ್ಬೇಕಲ್ಲ, ಬಹಿರ್ಭಾವ, ಅದನ್ನ ಮಾಡುತ್ತೆ ಅಷ್ಟೇ ಹೊರತು ನ ಪುನಃ ಶಬ್ದಾನಿತ್ಯತ್ವವನ್ನು ಆಕ್ಷೇಪ ಮಾಡೋದಿಲ್ಲ. ಕಸ್ಯ ಹೇತೋ, ಯಾವ ಕಾರಣದಿಂದ ಅಂದ್ರೆ ಯತಃ ಗೃಹೇ ಭಾವ ಬಹಿರ್ಭಾವೇನೈವ ಉಪಪದ್ಯಮಾನ ತಮಪೇಕ್ಷೆ. ಮನೆಯಲ್ಲಿ ಇಲ್ಲದಿರುವಿಕೆ ಎಂಬುದು ಹೊರಗೆ ಇರೋಣದ್ರಿಂದಲೇನೆ ಉಪಪದ್ಯಮಾನ ಆಗ್ತಾ ಇದೆ. ಆದ್ರಿಂದ ಅದನ್ನ ಅಪೇಕ್ಷಿಸುತ್ತೆ, ಅಪೇಕ್ಷಿಸೋದಿಲ್ಲ. ಏವಂಚ ಪ್ರಯೋಜನತೆಯ ಉಕ್ತ ಮುಕ್ತಿ ಯದಿ ಬಂಧಮಿತ್ಯಾತ್ವಂ ಅಪೇಕ್ಷತೆ ತದಾ ಅಪೇಕ್ಷೇತ ತದಾ ತದಾಕ್ಷೇಪೇ. ಈಗ ಪ್ರಯೋಜನ ಎಂಬುದಾಗಿ ಹೇಳಲ್ಪಟ್ಟಂತಹ ಮುಕ್ತಿ ಬಂಧಮಿತ್ಯಾತ್ವನ್ನ ಅಪೇಕ್ಷೆಪಟ್ಟಿದ್ದೇ ಆದಲ್ಲಿ ಅದು ಆಕ್ಷೇಪ ಮಾಡಬಹುದಾಗಿತ್ತು, ಅದನ್ನು ಅಪೇಕ್ಷಿಸೋದಿಲ್ಲ. ನಚ ಏತದಸ್ತಿ ಇತ್ಯಾಹ ಬಂಧಮಿತ್ಯಾತ್ವ. ಪ್ರಯೋಜನ ಎಂಬುದಾಗಿ ಹೇಳಲ್ಪಟ್ಟಂತಹ ಮೋಕ್ಷವು ಬಂಧಮಿತ್ಯಾತ್ವವನ್ನು ಅಪೇಕ್ಷಿಸೋದಿಲ್ಲ. ಅದನ್ನು ಹೇಳ್ತಾರೆ ಆಚಾರ್ಯರು, ಬಂಧಮಿತ್ಯಾತ್ವಂ ನೈವ ಮುಕ್ತಿರಪೇಕ್ಷತೆ ಎಂಬುದಾಗಿ. ಇಲ್ಲಿ ಬಂಧಮಿತ್ಯಾತ್ವಂ ನೈವ ಮುಕ್ತಿ ಅಪೇಕ್ಷತೆ ಎಂಬಲ್ಲಿ ಏವ ಶಬ್ದ, ನೈವ ಎಂಬಲ್ಲಿ ಏವ ಶಬ್ದ ಇದೆಯಲ್ಲ, ಏವ ಶಬ್ದೇನ ಅನ್ಯದೈವ ಉಪಪನ್ನತಾಂ ಸೂಚಯತಿ. ಅಲ್ಲಿರುವಂತಹ ಏವ ಶಬ್ದ ಅನ್ಯತ, ಅಲ್ಲೇನೋ ಪ್ರಯೋಜನತ್ವೇನ ಹೇಳಲ್ಪಟ್ಟಂತಹ ಮೋಕ್ಷವು ಬಂಧಮಿತ್ಯಾತ್ವಂ ವಿನೈವ ಉಪಪದ್ಯತೆ. ಕಥಂ ಅಂತಂದ್ರೆ ಉಕ್ತಂ ಏತತ್ ಯದಿ ಜ್ಞಾನಾತ್ ಪ್ರಸನ್ನಃ ಪರಮೇಶ್ವರಃ ಏವ ಬಂಧನಿವೃತ್ತಿ ಕರೋತಿ. ಜ್ಞಾನದಿಂದ ಪ್ರಸನ್ನನಾದಂತಹ ಸಂತುಷ್ಟನಾದಂತಹ ಪರಮೇಶ್ವರ ಬಂಧ ನಿವೃತ್ತಿಯನ್ನು ಮಾಡ್ತಾನೆ ಎಂಬುದಾಗಿ. ಉಪಪದ್ಯತೆ ಚ ಸತ್ಯಸ್ಯಾಪಿ ಪ್ರಭು ಪ್ರಸಾದ ನಿವೃತ್ತಿ ಇದು ವಕ್ಷತೆ. ಇದು ಕೂಡತ್ತೆ ಕೂಡ ಏನಂತ, ಸತ್ಯಭೂತವಾದಂತಹ ಯಾವುದು ನಿಗಡ ಬಂಧ ಎಂಬುವಂತಹದ್ದು ಪ್ರಭು ಪ್ರಸಾದದಿಂದ ನಿವೃತ್ತಿ ಎಂಬುದು ಕಂಡು ಬಂದಿದೆ. ಅದನ್ನು ಮುಂದೆ ಹೇಳಲಾಗುತ್ತೆ. ಎಲ್ಲಿ? 3ನೇ ಅಧ್ಯಾಯದ 2ನೇ ಪಾದದ 2ನೇ ಪ್ರತಿಪಾದದಲ್ಲಿ ಹೇಳಲಾಗುತ್ತೆ. ಇದಕ್ಕೆ ಮಂತ್ರಾಲಯ ಪ್ರಭುಗಳ ವ್ಯಾಖ್ಯಾನದಲ್ಲಿ ಸಂಗತಿತ್ರಯಮಿತಿ ಅಂತ ಪ್ರತೀಕರಣ ಮಾಡಿ, ತದೇತದಾದಿವಾಸ್ಯ ಸಂಗತಿತ್ರಯಮಪಿ ಅಸಂಗತಂ ಅಂತಿದೆಯಲ್ಲ, ಅಲ್ಲಿ ಸಂಗತಿತ್ರಯಮಿತಿ ಅಂತ ಪ್ರತೀಕರಣ ಮಾಡಿ ಪ್ರಯೋಜನೋಪಪಾದಕತ್ವ ರೂಪಂ ಒಂದು ಸಂಗತಿ, ಪ್ರಯೋಜನೋಪಪಾದಕತ್ವ ರೂಪವಾದ ಒಂದು ಸಂಗತಿ, ವಿಷಯೋಪಪಾದಕತ್ವ ರೂಪವಾದಂತಹದ್ದು 2ನೇ ಸಂಗತಿ, ಸರ್ವಶಾಸ್ತ್ರೋಪೋದ್ಘಾತ ರೂಪಂ 3ನೇ ಸಂಗತಿ. ಹೀಗೆ ಸಂಗತಿತ್ರಯಂ ಇತ್ಯರ್ಥಃ. ಈ 3 ಸಂಗತಿಗಳು ಅಂತ. ಅನ್ಯಥೈವೋಪಪನ್ನತಾಮಿತಿ ಅಂತ ಪ್ರತೀಕರಣ ಮಾಡಿ ಮುಕ್ತಿರೂಪ ಪ್ರಯೋಜನಸ್ಯ ಬಂಧಮಿತ್ಯಾತ್ವೇನ ವಿನೈವ ಉತ್ತತಾಂ ಇತ್ಯರ್ಥಃ. ಯಾವುದು? ಮುಕ್ತಿರೂಪ ಪ್ರಯೋಜನಕ್ಕೆ ಬಂಧಮಿತ್ಯಾತ್ವ ಇಲ್ಲದೇನೆ ಕೂಡತ್ತೆ. ವಕ್ಷತೆ ಇತಿ. ಎಲ್ಲಿ ಅಂತಂದ್ರೆ ಯಥಾದೃಷ್ಟ್ಯ ಪ್ರಸನ್ನ ಸನ್ ರಾಜ ಬಂಧಾಪನೋದಕದ ಇತ್ಯಾದ ವಿದ್ಭಾವ. ಅಲ್ಲಿ ಅನುವ್ಯಾಖ್ಯಾನ ಯಾಕೆ ಈ ಹಿಂದೆ ಬಂಧಮಿತ್ಯಾತ್ವ ಅನ್ನುವಂಥದ್ದು ಅದು ಕೂಡ ಯಾವುದು ಅಸೂತ್ರಿತವಾದಂತಹ ಅರ್ಥ, ಅದು ಅಸಂಗತ ಅಂತ ಈಗಾಗಲೇ ಹಿಂದಿನ ವಾಕ್ಯವೃಂದದಿಂದ ಹೇಳಿದ್ದಾರೆ. ಅಪಿಶಬ್ದ ಸಮುಚ್ಚಾಯಕ, ಹಿಂದೆ ಹೇಳಿದಂತಹ ಬಂಧಮಿತ್ಯಾತ್ವ, ಇಲ್ಲಿ ಸಂಗತಿತ್ರಯ, ಇದು ಕೂಡ ಅಸಂಗತ ಅಂತ. ಏನು ಸಮಾಚಾರ?
ಈ ಹಿಂದೆ ಬೇರೆ ಬೇರೆ ವಿಚಾರಗಳನ್ನ ದೂಷಣೆ ಮಾಡಿದ್ದಾರೆ. ಇಲ್ಲಿರುವಂತಹ ಸಂಗತಿತ್ರಯವೂ ಕೂಡ ಅದು ಅಭಿಶಬ್ದ ಸಮುಚ್ಚಾಯಕ, ಪೂರ್ವೋಕ್ತ ಸಮುಚ್ಚಾಯಕ. ಅಲ್ಲ ಸರ್, ವಿಶ್ವಾಮಿಥ್ಯ ಅಂತ ಹೇಳಿ ಅನುಮಾನಗಳನ್ನೆಲ್ಲ ಸೂಚನೆ ಮಾಡುವ ಮೂಲಕ ಬಂಧವನ್ನ ಮಿಥ್ಯ ಅಂತ ಪ್ರಮಾಣದಿಂದ ಸಾಧನೆ ಮಾಡಿ ಆಯಾ ಪ್ರತೀಕ ಮಾತ್ರ ಅಲ್ಲದೆ ಯಾವ ವ್ಯಾಖ್ಯಾನಗಳಲ್ಲಿಯೂ ಅಪಿಶಬ್ದ ಇಲ್ಲ. ಅಷ್ಟೇ ಅಲ್ಲದೆ ಹಿಂದೆ ಹೇಳಿದ್ದೇನು ಅಂತಂದರೆ ಎರಡು ಪೂರ್ವಕಾಲವಾಂಶದಲ್ಲಿ ಹೇಳಿದಾಗ ಒಂದು ವ್ಯಾಖ್ಯಾನದ ಪೂರ್ವ ಪಕ್ಷವನ್ನು ಸಮಾಪ್ತಿ ಮಾಡಿದ್ದಾರೆ. ಅಲ್ಲಿಗೆ ಸಂಗತಿ ತ್ರಯೋಪಿ ಅಂತ ಇಟ್ಕೊಂಡ್ರೆ ಉಕ್ತ ಸಮುಚ್ಚಾಯಕ ಅಂತ ಇಟ್ಕೊಳ್ಬೇಕು. ಒಂದು ವ್ಯಾಖ್ಯಾನದ ವಿಷಯದಲ್ಲಿ ಏನನ್ನೂ ಹೇಳಿಲ್ಲ. ಈಗ ನಿನ್ನ ಪ್ರಶ್ನೆ ಇಷ್ಟೇ, ಸಂಗತಿ ತ್ರಯಂ ಅಸಂಗತಂ ಅಂತ ಇಷ್ಟೇ ಹೇಳಬೇಕಾಗಿತ್ತು. ಅಪಿ ಯಾಕೆ ಅಂತ ಮೂಲದಲ್ಲಿ ಅಪಿ ಇದೆ. ಅಪಿ ಇದ್ದರೆ ನಮಗೇನು ಬಾಧಕ ಇಲ್ಲ. ಅಪಿ ಶಬ್ದಕ್ಕೆ ಪೂರ್ವೋಕ್ತ ಸಮುಚ್ಚಾಯಕತ್ವ. ಇಲ್ಲಿ ಏನು ಸಮುಚ್ಚಾಯಕ ಪೂರ್ವೋಕ್ತ ಇದು ಆದದ್ದು ಹೇಗೆ ಅಸಂಗತವೋ ಅದರಂತೆ ಸಂಗತಿತ್ರಯವೂ ಕೂಡ. ಯಾವುದು ಅಸಂಗತ ಅಂತ ಹೇಳಿಲ್ಲ. ಯಾಕೆ ಪೂರ್ವದಲ್ಲಿ ಯಾವ ಅಂಶಕ್ಕೂ ಅಸಾಂಗತ್ಯವನ್ನು ಹೇಳೇ ಇಲ್ಲ. ಯಾಕೆಂದರೆ ಪೂರ್ವಕಾಲ ರೂಪವಾದ ಸಂಗತಿಯನ್ನು ತೋರಿಸ್ತಾ ಪೂರ್ವ ಪಕ್ಷವನ್ನು ಮುಗಿಸಿದರಷ್ಟೇ. ಇಲ್ಲಿ ಅಸಾಂಗತ್ಯವನ್ನು ಹೇಳಿಲ್ಲ. ಅಸಾಂಗತ್ಯವನ್ನು ಹೇಳಿ ಹೊರಟಿದ್ದು ನಿರಾಕರಣೆಯ ಭಾಗ ಪ್ರಾರಂಭ ಇಲ್ಲ. ಹಾಗಾಗಿ ಅಸಾಂಗತ್ಯವನ್ನು ಹೇಳ್ತಾ ಇರೋದೇನೆ ಈ ಭಾಗದಲ್ಲಿ. ಹಾಗಾಗಿ ಮುಂದನ್ನ ಸಮರ್ಥನೆ ಮಾಡ್ತಾರೆ. ಅಸಾಂಗತ್ಯ ಹೇಳಿದ್ರೆ ಸ್ವತಃ ಬಂಧುತ್ವ ಅಸಾಂಗತ್ಯ ಸಿದ್ಧವಾಗೇ ಆಗುತ್ತೆ. ಸಂಗತಿ ಇಟ್ಟರೆ ಬಂಧುತ್ವ ಸಿದ್ಧವಾಗದೆ, ಸಂಗತಿ ಇಲ್ಲದ ಬಂಧುತ್ವ ಸಿದ್ಧವಾಗುತ್ತೆ. ಮೂರು ಸಂಗತಿಗಳಿದ್ದಾಗ ಗಂಧಮಿತ್ಯ ಅದು ಒಪ್ಪಂದವಾಗುತ್ತೆ. ಆಚಾರ ಹೇಳಿದ್ದೇನು ಅಂತ ಹಿಂದೆ ಬಂದಿಲ್ಲ ಆ ವಿಷಯ, ಬರಲಾರ್ದಂತೆ ಬಂದಿದೆ ಅಂತ ಹೇಳ್ತಾರೆ. ಎಲ್ಲಿ ಬಂದಿಲ್ಲ ಸಂಗತಿ ತ್ರಯಗಳು ಬಂದಿಲ್ಲ ಅಂತ ಹೇಳಿದ್ದು. ಇಲ್ಲಿ ಬಂದಿದೆ ಅಂತ ಆಚಾರ್ಯ ಅಪಿಶಬ್ದದಿಂದ ಸಂಗತಿ ತ್ರಯಗಳು ಪ್ರಸಕ್ತವಾಗಿದೆ ಇಲ್ಲ, ಟೀಕಾದಲ್ಲಿ ಪ್ರಸಕ್ತವಾಗಿದೆ ಹೇಳ್ತಾರೆ. ಈ ಸಂಗತಿ ಕ್ರಿಯೆಗಳಲ್ಲ, ಅಸಂಗತವಾದ ಹಿಂದೆನೆ ಹೇಳಿದಾರಲ್ಲ. ಈಗ ಬಂದ ನಿವೃತ್ತಿ ವಿವರಣಕಾರದ್ದು ಅಲ್ಲ, ಈಗ ನೋಡಿ ಈ ವಾಕ್ಯ ವೃದ್ಧಕ್ಕೆ ಬಂಧ ಮಿಥ್ಯಾತ್ವ ಪೂರ್ವಪಕ್ಷ ನಿರಾಕರಣಂ ಅಂತಿದೆ ಇಲ್ಲಿ. ಅಲ್ಲ, ಈ ವಾಕ್ಯವೃಂದ ಇದಕ್ಕೆ ಮುಂಚೆ ಏನೇನು ಪರಕೀಯರ ಭಾಷ್ಯದಲ್ಲಿ ಏನೇನು ಅನುವಾದ ಮಾಡಿದ್ದಾರೆ ಅದೆಲ್ಲವೂ ಕೂಡ ಅಂದರೆ ಏತೇನ ನಿರಾಕೃತ ಅಂತ. ವಿವರಣಕಾರಿ ಹೇಳಿದಂತಹ ಮಾತ್ರದಲ್ಲಿ ಎಲ್ಲವೂ ಸೇರಿಸಿ ಅದು ಅಸಂಗತ, ಇದು ಅಸಂಗತ. ಸರಿ, ಈಗ ಮೊದಲು ಇದರ ವ್ಯಾಖ್ಯಾನ ಎಲ್ಲ ಮುಗಿಸ್ಬೇಡ. ಈಗ ವಂಶಬಲ್ಲಿ ಆಚಾರ್ಯರ ವ್ಯಾಖ್ಯಾನ ಸಂಗತಿತ್ರಯ ಮಿತಿ ಅಂತ ಪ್ರತೀಕಧಾರಣ ಮಾಡಿ ಸೂತ್ರಾಕ್ಷಿಪ್ತ ಪ್ರಯೋಜನ ವಿಷಯೋಪಪಾದಕತ್ವೇನ ಸೂತ್ರಾಕ್ಷಿಪ್ತ ಪ್ರಯೋಜನ ವಿಷಯೋಪಪಾದಕತ್ವೇನ ತಂತ್ರೋಪೋದ್ಘಾತರೂಪತ್ವೇನ ಚ ಉಕ್ತಂ ಸಂಗತಿತ್ರಯಂ ಇತ್ಯರ್ಥಃ. ಅಂದರೆ ಎರಡನ್ನ ಒಂದು ವಾಕ್ಯದಿಂದ ಒಂದು ಇದರಲ್ಲಿ ಸಂಗ್ರಹ ಮಾಡಿದ್ದಾರೆ. ಏನಂತ? ಸೂತ್ರಾಕ್ಷಿಪ್ತಂ ಪ್ರಯೋಜನ ವಿಷಯೋಪಪಾದಕತ್ವೇನ ವಿಷಯೋಪಪಾದಕತ್ವೇನ ತಂತ್ರೋಪೋದ್ಘಾತ ರೂಪತ್ವೇನ ಶಾಸ್ತ್ರೋಪೋದ್ಘಾತ ರೂಪತ್ವೇನ ಉಕ್ತಂ ಸಂಗತಿತ್ರಯಂ ಇತ್ಯರ್ಥಃ. ಸೂತ್ರಿದೇತಿ ಅರ್ಥಾತ್ ಸೂತ್ರಿದೇತ್ಯರ್ಥಃ. ಸೂತ್ರದಿಂದ ಅರ್ಥಾತ್ ಸಿದ್ಧವಾದಂತಹ ಅಂತರ್ಥ. ತದೇತದ್ ಅನೂದಿತಂ ದೂಷಯತಿ ತದೇತದಿತಿ. ಅದೇ ಹಿಂದೆ ಅನುವಾದ ಮಾಡಿದ್ದನ್ನು ದೂಷಣೆ ಮಾಡ್ತಾರೆ ತದೇತದ್ ಇತ್ಯಾದಿ ವಾಕ್ಯದಿಂದ ಅಂತ. ಮೂಲಸ್ಥಂ ಏವ ಶಬ್ದ ವೈಯರ್ಥ್ಯಂ ಆಶಂಕ್ಯ ಏವ ಶಬ್ದೇನೇತಿ. ಎಲ್ಲಿ ಬಂಧ ಮುಕ್ತ್ಯಾತ್ಮ ನೈವ ಮುಕ್ತಿರಪೇಕ್ಷತೆ ಎಂಬಲ್ಲಿರುವಂಥ ಏವ ಶಬ್ದದಿಂದ ಏವ ಶಬ್ದ ವ್ಯರ್ಥ, ಬಂಧ ಮುಕ್ತಿ ಅಪೇಕ್ಷತೆ ಅಂತ ನೈವ ಅಂಬೋದು ಏವ ಶಬ್ದ ಯಾಕೆ ಅಂತಂದರೆ ಏವ ಶಬ್ದೇನ ಅನ್ನದೈವ ಉಪವಾದ ಸೂಚಯತಿ ಅಂತ ಹೇಳಿದ್ರು. ಆದ್ದರಿಂದ ಮೂಲಸ್ಥ ಏವ ಶಬ್ದ ಅದು ನಿರರ್ಥಕವಾದದ್ದಲ್ಲ. ವಕ್ಷ್ಯತೆ ಇತಿ ಸತ್ಯಸ್ಯಾಪಿ ಪ್ರಭುಪ್ರಸಾದಾನ್ನಿವೃತ್ತಿ ಇತ್ಯೇತತ್ ಅಥೋ ಯಥಾರ್ಥಬಂಧಸ್ಯ ಇತ್ಯತ್ರ
ವಕ್ಷತೆ ಇತ್ಯರ್ಥಃ ಅಥೋ ಯಥಾರ್ಥವಂತಸ್ಯ ನೈವ ಮುಕ್ತಿರಪೇಕ್ಷತೆ ವಿನಾ ವಿಷ್ಣು ಪ್ರಸಾದತಃ. ಆಮೇಲೆ ಕಂಬಾಲೂರು ರಾಮಚಂದ್ರ ತೀರ್ಥ ಟಿಪ್ಪಣಿ ಸಂಗತಿತ್ರಯಂ ಇದೆ. ಸೂತ್ರಿತ ಪ್ರಯೋಜನಾಕ್ಷಿಪ್ತ ಬಂಧಮಿತ್ಯಾತ್ವ ಪ್ರತಿಪಾದಕತ್ವೇನ ಸೂತ್ರಿತ ಬ್ರಹ್ಮ ವಿಷೇದಾಕ್ಷಿಪ್ತ ಕರ್ತೃತ್ವ ಭೋಕ್ತೃತ್ವಾದ್ಯಾಕಾರಕ ಮಿಥ್ಯಾತ್ವ ಪ್ರತಿಪಾದಕತ್ವೇನ ಸಕಲ ತಂತ್ರೋಪೋದ್ಘಾತಾರ್ಥತ್ವೇನ ಚ ಇದು ಸಂಗತಿತ್ರಯಂ ಅಂತ ಇನ್ನೂ ಸ್ವಲ್ಪ ವಿವರಿಸಿ ಹೇಳ್ತಾ ಇದ್ದಾರೆ. ಏನಂತ? ಸೂತ್ರಿತ ಪ್ರಯೋಜನಾಕ್ಷಿಪ್ತ ಬಂಧಮಿಥ್ಯಾತ್ವ ಪ್ರತಿಪಾದಕತ್ವೇನ, ಆಮೇಲೆ ಸೂತ್ರಿತ ಬ್ರಹ್ಮ ವಿಷಯದ ಆಕ್ಷಿಪ್ತ ಕರ್ತೃತ್ವ ಭೋಕ್ತೃತ್ವಾದ್ಯಾಕಾರ ಮಿಥ್ಯಾತ್ವ ಪ್ರತಿಪಾದಕತ್ವೇನ ಸಕಲ ತಂತ್ರೋಪೋದ್ಘಾತತ್ವೇನ ಸಂಗತಿತ್ರಯಂ ವಕ್ಷತೆ ಇತಿ ಯಥಾ ದೃಷ್ಟ್ಯಾ ಪ್ರಸನ್ನ ಸನ್ ಇತ್ಯಾದಿನ ಇತಿ ಶೇಷಃ. ರಾಜ ಸತ್ಯವ್ರತ ತೀರ್ಥರ ವ್ಯಾಖ್ಯಾನದಲ್ಲಿ ಅನೇನ ಅರ್ಥಾಪತ್ತೇ ಕೋ ದೋಷ ಉಕ್ತ ಇತ್ಯತ್ರ ಏವ ಶಬ್ದೇನೇತಿ. ಅಲ್ಲಿ ಅರ್ಥಾಪತ್ತಿಗೆ ಏನು ದೋಷ ಅಂತಂದರೆ ಅನ್ಯದೈವ ಉಪಪತ್ತಿ. ವಿಠ್ಠಲ ಭಟ್ರ ವ್ಯಾಖ್ಯಾನದಲ್ಲಿ ಬಹಿರ್ಭಾವಂ ಇತ್ಯತ ಪರಂ ಆಕ್ಷೇಪದಿ ಇತ್ಯನುವರ್ತತೆ. ಬಹಿರ್ಭಾವಂ ಅಂತ ಅಷ್ಟೇ ಅಂದರು. ನಾ ಬಹಿರ್ಭಾವಂ ಆಕ್ಷೇಪದಿ ಶೇಷಪೂರ್ಣ ಮಾಡ್ಕೊಳ್ಬೇಕು. ವಕ್ಷತೆ ಇತಿ ಲೋಕದಚ್ಚ ಪ್ರಸಾದೇನ ಮುಕ್ತಿರೀತಿ ಭಕ್ತಿಪಾದೇ ವಕ್ಷತಿ ಇತ್ಯರ್ಥಃ. ಅಲ್ಲಿ ಭಕ್ತಿಪಾದದಲ್ಲಿ ಬೇರೆ ಬೇರೆ ಅನುವ್ಯಾಖ್ಯಾನದ ಭಾಗಗಳನ್ನು ಒಬ್ಬೊಬ್ಬರು ತೋರಿಸ್ತಾ ಬಂದಿದೆ. ಒಟ್ಟಿನಲ್ಲಿ ಭಕ್ತಿಪಾದದಲ್ಲಿ ಇದನ್ನು ಹೇಳಲಾಗುತ್ತೆ. ಇಲ್ಲಿಗೆ 3ನೇ ವಾಕ್ಯವೃಂದ. ನಾನು ದರ್ಶನೇನ ಬಂಧ ನಿವೃತ್ತಿ ಉಭಯೀ ದೃಷ್ಟ ಯಥಾ ಸತ್ಯಸ್ಯಾಪಿ ನಿಗಡಾದಿಬಂಧಸ್ಯ ದರ್ಶನಜನ್ಯೇನ ರಾಜಪ್ರಸಾದೇನ ಯಥಾ ಚ ಮಿಥ್ಯಾಭೂತಸ್ಯ ಸ್ವಾಪ್ನ ನಿಗಡಬಂಧಸ್ಯ ಪ್ರಬೋಧೇನೈವ ಸಾಕ್ಷಾತ್ ತತ್ರ ಬ್ರಹ್ಮಜ್ಞಾನಾತ್ ಸಂಸಾರಬಂಧ ನಿವೃತ್ತಿ ಸೂತ್ರಿತ ಕಂಪಕ್ಷಂ ಅವಲಂಬ್ಯತಾಂ ಇತಿ ಸಂದಿಗ್ಧ್ಯತೆ. ತಥಾ ಚ ಅನ್ಯಥಾಪಿ ಉಪಪತ್ತಿ ಸ್ಯಾನ್ ನ ಅನ್ಯಥೈವ ಉಪಪತ್ತಿ ಇತಿ ಮೈವಂ ವಿಶೇಷೋಕ್ತ್ಯ ನಿರ್ಣಯೋಪಪತ್ತೇಃ ಇತ್ಯೇತದರ್ಥೋಪಪಾದನಾಯ ಅಜ್ಞಾನಂ ಇತ್ಯುಕ್ತಂ ಅತ್ರಾಪಿ ಅನುಸಂಜನೀಯಂ. ತರತಿ ಶೋಕಂ ಆತ್ಮವಿದು ಇತಿ ಸಾಮಾನ್ಯವಚನಂ ವಿಶೇಷವಚನೇನ ಬಾಧ್ಯತೆ. ದೃಷ್ಟೈವ ತಮ್ ಉಚ್ಯತೆ ಇತಿ ಶ್ರುತಿ ದರ್ಶನ ಮೋಕ್ಷೋ ಅಂತರ ಕಿಂಚಿನ್ನ ಸಹತೆ ಇದು ಚೇನ್ನ ಅವಧಾರಣಸ್ಯ ಅಯೋಗ ವ್ಯವಚ್ಛೇದ ಪರತ್ವೋಪಪತ್ತೇಃ ದರ್ಶನಜನ್ಯಾದೇವ ಈಶ್ವರ ಪ್ರಸಾದಾತ್ ನ ಪುನಃ ಕರ್ಮಾದಿ ಹೇತುಕಾದಿತ್ಯನ್ಯೋಗ ವ್ಯವಚ್ಛೇದ ಪರತ್ವೋಪಪತ್ತೇಶ್ಚ ಇತಿ. ದರ್ಶನೇನ ಬಂಧ ನಿವೃತ್ತಿ ಉಭಯೀ ದೃಷ್ಟ ಯಥಾ ಸತ್ಯಸ್ಯಾಪಿ ನಿಗಡಬಂಧಸ್ಯ ದರ್ಶನಜನ್ಯೇನ ರಾಜಪ್ರಸಾದೇನ ಯಥಾ ಚ ಮಿಥ್ಯಾಭೂತಸ್ಯ ಸ್ವಾಪ್ನ ನಿಗಡಬಂಧಸ್ಯ ಪ್ರಬೋಧೇನೈವ ಸಾಕ್ಷಾತ್ ತತ್ರ ಬ್ರಹ್ಮಜ್ಞಾನಾತ್ ಸಂಸಾರಬಂಧ ನಿವೃತ್ತಿ ಸೂಚಿತ ಅನ್ಯಥಾಪಿ ಉಪಪತ್ತಿಃ ಸ್ಯಾತ್ ನ ಅನ್ಯಥೈವ ಉಪಪತ್ತಿಃ ಇತಿ ಮೈವಂ ವಿಶೇಷೋಕ್ತ್ಯ ನಿರ್ಣಯೋಪಪತ್ತೇಃ ಇತ್ಯೇತದರ್ಥೋಪಪಾದನಾಯ ಅಜ್ಞಾನಂ ಇತ್ಯುಕ್ತಂ ಅತ್ರಾಪಿ ಅನುಸಂಜನೀಯಂ. ಶೋಕಾತ್ಮವಿದೋ ಇತಿ ಸಾಮಾನ್ಯವಚನಂ ವಿಶೇಷವಚನೇನ ಬಾಧ್ಯತೆ. ದೃಷ್ಟೈವತಂ ಉಚ್ಯತೆ ಈಶ್ವರಿ ದರ್ಶನ ಮೋಕ್ಷೋ ಕಿಂಚಿನ್ನ ಸಹಸೆ ಇತಿ ಚೇನ್ನ ಅವಧಾರಣಸ್ಯ ಅಯೋಗ ವ್ಯವಚ್ಛೇದ ಪರತ್ವೋಪಪತ್ತೇಃ ದರ್ಶನಜನ್ಯೇನ ಈಶ್ವರ ಪ್ರಸಾದಾತ್ ಅನ್ಯಯೋಗ ವ್ಯವಚ್ಛೇದ ಪರತ್ವೋಪಪತ್ತೇಶ್ಚ ಇತಿ. ಇಲ್ಲಿ ಒಂದು ಆಶಂಕ ಮಾಡ್ತಾ ಇದ್ದಾರೆ. ಏನಂತ? ನಾನು ದರ್ಶನೇನೈವ ಬಂಧ ನಿವೃತ್ತಿ ಉಭಯೀ ದೃಷ್ಟ. ಜ್ಞಾನದಿಂದ ಉಂಟಾಗುವಂತಹ ಬಂಧ ನಿವೃತ್ತಿ ಎಂಬುವಂಥದ್ದು 2 ಬಗೆಯಾಗಿ ಕಂಡುಬಂದಿದೆ. ಮೊದಲನೇ ಬಗೆಯಾಗಿ ಯಥಾ ಸತ್ಯಸ್ಯಾಪಿ ನಿಗಡಬಂಧಸ್ಯ ದರ್ಶನಜನ್ಯೇನ ರಾಜಪ್ರಸಾದೇನ. ಇಲ್ಲಿ ಸತ್ಯಸ್ಯಾಪಿ ಎಂಬುದು ನಿಗಡಬಂಧಸ್ಯ ಎಂಬುದಕ್ಕೆ ವಿಶೇಷಣ, ದರ್ಶನಜನ್ಯೇನ ರಾಜ ಎಂಬುದು ರಾಜಪ್ರಸಾದೇನ. ಇಲ್ಲಿ ಯಥಾ ಸತ್ಯಸ್ಯಾಪಿ ನಿಗಡಬಂಧಸ್ಯ ದರ್ಶನಜನ್ಯೇನ ರಾಜಪ್ರಸಾದೇನ ಬಂಧ ನಿವೃತ್ತಿ ದೃಷ್ಟ ಅಂತ ಅಲ್ಲಿಗೆ ಅನ್ವಯ. ಏನು? ಒಂದು ಸತ್ಯವಾದಂತಹ ನಿಗಡಬಂಧ ಅನ್ನುವಂಥದ್ದು
ದರ್ಶನದಿಂದ ಉಂಟಾಗುವಂಥ ರಾಜಪ್ರಸಾದದಿಂದ ನಿವೃತ್ತಿ ಎಂಬುದು ಕಂಡು ಬಂದಿದೆ. ಅದೇನಾಯಿತು? ಸತ್ಯಭೂತವಾದದ್ದಾಯಿತು ಬಂದ, ಅದರದ ನಿವೃತ್ತಿ ಎಂಬುದು ಕಂಡು ಬಂದಿದೆ. ಇನ್ನು ಯಥಾಚ ಮಿಥ್ಯಾಭೂತಸ್ಯ ಸ್ವಾಪ್ತ ನಿಕಟ ಬಂಧಸ್ಯ ಅಪರೋಧೇನೈವ ಸಾಕ್ಷಾತ್. ಮಿಥ್ಯಾಭೂತವಾದಂತಹ ಸ್ವಾಪ್ನ ನಿಕಟ ಬಂಧ ಅನ್ನುವಂಥದ್ದು ಎಚ್ಚರಿಕೆಯಿಂದ ಜ್ಞಾನದಿಂದಲೇ ನಿವೃತ್ತಿ ಎಂಬುದು ಕಂಡು ಬಂದಿದೆ. ಹೀಗೆ ಸತ್ಯವಾದದ್ದಕ್ಕೆ ನಿವೃತ್ತಿ ಎಂಬುದು ಕಂಡು ಬಂದಿದೆ, ಮಿಥ್ಯಾಭೂತವಾದಂತಹದ್ದು ಕಂಡು ಬಂದಿದೆ. ಯಾವುದರಿಂದ? ಒಂದು ಸತ್ಯವಾದಂತಹದ್ದಕ್ಕೆ ಪ್ರಸಾದದಿಂದ ಕಂಡು ಬಂದಿದೆ, ಮಿಥ್ಯಾಭೂತ ಜ್ಞಾನದಿಂದ ಕಂಡು ಬಂದಿದೆ. ತತ್ರ ಬ್ರಹ್ಮಜ್ಞಾನಾತ್ ಸಂಸಾರ ಬಂಧ ನಿವೃತ್ತಿ ಸೂತ್ರಿತ ಕಂ ಪಕ್ಷಮವಲಂಬ್ಯತಾಂ ಇತಿ ಸಂದಿಗ್ಧ್ಯತೆ. ಆ ಎರಡೂ ಬಗೆಯಾದಂತಹ ಬಂಧ ನಿವೃತ್ತಿಗಳ ಪೈಕಿ ಬ್ರಹ್ಮಜ್ಞಾನಾತ್ ಸಂಸಾರ ಬಂಧ ನಿವೃತ್ತಿ ರೂಪವಾದಂತಹ ಸಂಸಾರ ಬಂಧ ನಿವೃತ್ತಿ ಎನ್ನುವಂಥದ್ದು ಸೂತ್ರೋಕ್ತವಾದಂತಹ ಯಾವ ಪಕ್ಷವನ್ನು ಇಲ್ಲಿ ಅವಲಂಬಿಸಿದೆ ಎಂಬುದಾಗಿ ಸಂದಿಗ್ಧವಾಗಿದೆ. ತಥಾಚ ಅನ್ಯತಾಪಿ ಉಪಪತ್ತಿ ಸ್ಯಾನ್ನ ಅನ್ಯತೈವ ಉಪಪತ್ತಿ ಇತಿ. ಆದ್ದರಿಂದ ಅನ್ಯತಾಪಿ ಉಪಪತ್ತಿ, ಬೇರೆ ಅರ್ಥಾಪತ್ತಿ ರೂಪ ಅಂತ ಬೇರೆ ಕೂಡ ಕೂಡೋದೆಂಬುದು ಕಂಡು ಬಂದಿದೆ. ಅಷ್ಟೇ ಹೊರತು ಬೇರೆದ್ರಿಂದಲೇ ಎಂಬುದಾಗಿ ಅನ್ಯತೈವ ಎಂಬುದಾಗಿ ಮೈವಂ ಈ ರೀತಿಯಾಗಿ ಆಶಂಕ ಮಾಡಿದರೆ ಇದು ಸರಿಯಾದದ್ದಲ್ಲ. ಯಾಕೆ? ವಿಶೇಷೋಕ್ತಿಯ ನಿರ್ಣಯೋಪಪತ್ತೇ ಇತ್ಯೇತದರ್ಥೋಪಪಾದನಾಯ ಅಜ್ಞಾನಂ ಇತ್ಯುಕ್ತಂ ಅತ್ರಾಪಿ ಅನುಸಂಜನೀಯಂ. ಸಾಮಾನ್ಯ ವಚನ, ವಿಶೇಷ ವಚನ ಇದೆ. ಸಾಮಾನ್ಯ ವಚನ ಯಾವುದು? ಅಲ್ಲ, ಸಾಮಾನ್ಯ ವಚನ ಬಂಧಕ್ಕೆ ನಿವೃತ್ತಿ ಇಲ್ಲ ಅಂಬೋದು, ವಿಶೇಷ ವಚನ ನಿವೃತ್ತಿ ಉಂಟು ಅಂತ ಅಂಬೋದು. ಜ್ಞಾನದಿಂದ ನಿವೃತ್ತಿ ಉಂಟು ಹಿಂದೆ ಹೇಳಿದಾರಲ್ಲ, ಸಾಮಾನ್ಯ ವಿಶೇಷ ವಚನಗಳಿಂದ ಅಲ್ಲಿ ಹಿಂದೆ ಹೇಳಿದ್ದಾರೆ ಅಜ್ಞಾನ ಮೋಕ್ಷದಚ್ಚತ. ಅಲ್ಲಿ ವಿಶೇಷೋಕ್ತಿಯ ನಿರ್ಣಯೋಪಪತ್ತಿ ಇತ್ಯೇತತ್ ಅರ್ಥೋಪಪಾದನಾಯ, ಅದನ್ನು ಉಪಪಾದನೆ ಮಾಡೋದಕ್ಕೋಸ್ಕರವಾಗಿ ಅಜ್ಞಾನ ಎಂಬುವಲ್ಲಿ ಹೇಳಿದಂಥದ್ದನ್ನು ಇಲ್ಲಿಯೂ ಕೂಡ ಅನುಷಂಗ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ತರತಿ ಶೋಕಂ ಆತ್ಮವಿದು ಇದು ಸಾಮಾನ್ಯ ವಚನ, ತರತಿ ಶೋಕ ವಚನಂ ಆತ್ಮವಿದು ಅಂತಂಬೋದು ವಿಶೇಷ ವಚನ, ಸಾಮಾನ್ಯ ವಚನ. ವಿಶೇಷ ವಚನ ಏನು? ಬಾಧ್ಯತೆ. ಅಜ್ಞಾನ ಜ್ಞಾನದೋ ವಿಷ್ಣು ಅನ್ನುವಂಥದ್ದು ವಿಶೇಷ ವಚನದಿಂದ ಬಾಧಿಸಲ್ಪಡುತ್ತದೆ. ಆಮೇಲೆ ದೃಷ್ಟೈವ ತಮ್ಮುಚ್ಯತೆ ಇತಿ ಶ್ರುತಿ ದರ್ಶನ ಮೋಕ್ಷಾವಂತರ ಕಿಂಚಿನ್ನ ಸಾಧೆ. ದೃಷ್ಟೈವ ಮುಚ್ಚತೆ ಅಂತ ಇದೆಯಲ್ಲ, ದರ್ಶನ ಮತ್ತು ಮೋಕ್ಷ ಇವುಗಳ ಮಧ್ಯದಲ್ಲಿ ಪ್ರಸಾದವನ್ನು ಸಹಿಸೋದಿಲ್ಲ. ಇದು ಚೈನ್ನ ಈ ರೀತಿಯಾಗಿ ಹೇಳಿದರೆ ಸರಿಯಾದದ್ದಲ್ಲ. ಅವಧಾರಣಸ್ಯ ಅಯೋಗ ವ್ಯವಚ್ಛೇದ ಪರತ್ವೋಪಪತ್ತೇ ದೃಷ್ಟೈವ ಎಂಬುವಲ್ಲಿ ಏವಕಾರ ಇದೆಯಲ್ಲ, ಇದು ಅಯೋಗ ವ್ಯವಚ್ಛೇದ ಅಷ್ಟೇ ಹೊರತು ಅನ್ಯಯೋಗ ವ್ಯವಚ್ಛೇದ ಅಲ್ಲ. ಅವಧಾರಣಸ್ಯ ಅಯೋಗ ವ್ಯವಚ್ಛೇದ ಪರತ್ವೋಪಪತ್ತೇ ಅಯೋಗ ವ್ಯವಚ್ಛೇದ ಪರತ್ವ ಕೂಡ ಅಲ್ಲಿರುವಂಥ ಏವಕಾರ ಜ್ಞಾನದಿಂದ ಮೋಕ್ಷ ಆಗೋಲ್ಲ ಅಂತಿಲ್ಲ. ಹಾಗೆ ಆಗತ್ತೆ. ದರ್ಶನಜನ್ಯಾದೇವ ಈಶ್ವರ ಪ್ರಸಾದಾತ್ ನ ಪುನಃ ಕರ್ಮಾದಿ ಹೇತುಕ ಇತ್ಯನ್ಯಯೋಗ ವ್ಯವಚ್ಛೇದ ಪರತ್ವೋಪಪತ್ತೇಶ್ಚ. ಇಟ್ಕೊಂಡ್ರೂ ಕೂಡ ದರ್ಶನಜನ್ಯಾದೇವ ಈಶ್ವರ ಪ್ರಸಾದಾತ್ ನ ಪುನಃ ಕರ್ಮಾದಿ ಹೇತುಕ ಪ್ರಸಾದ ನ ಮುಚ್ಚತೆ. ಮೋಕ್ಷ ಅಂಬೋದಾಗೋಲ್ಲ. ದರ್ಶನದಿಂದ ಜನ್ಯವಾದಂತಹ ಪ್ರಸಾದ ಅದರಿಂದಲೇ ಮೋಕ್ಷ ಅಂತ. ಕರ್ಮಾದಿ ಹೇತುಕವಾದಂತಹ ಮೋಕ್ಷ ಅಲ್ಲ. ಇದಕ್ಕೆ ಸಂಬಂಧಪಟ್ಟ ಬಿಂದು ವ್ಯಾಖ್ಯಾನದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ತರತಿ ಶೋಕಮಿತಿ ಅಂತ ಪ್ರತೀಕಧಾರಣ ಮಾಡಿ ಆತ್ಮಶಬ್ದ ಯದ್ಯಪಿ ಚೇತನ ಮಾತ್ರ ವಾಚಕ ತಥಾಪಿ ಆತ್ಮ ಬ್ರಹ್ಮಾದಯ ಶಬ್ದಾ ಸಮೃತೆ ಪುರುಷೋತ್ತಮಂ ಇತ್ಯಾದಿ ಪ್ರಮಾಣಬಲಾತ್ ಮುಖ್ಯಾಮುಖ್ಯೋ ಮುಖ್ಯೇ ಕಾರ್ಯಸನ್ಪ್ರತ್ಯಯ ಇದು ನ್ಯಾಯಾಚ ಆತ್ಮಶಬ್ದ ಪರಮಾತ್ಮ ವಾಚ್ಯೇವ. ಈಗ ಆತ್ಮಶಬ್ದ ಇದೆ,
ಜೀವಾತ್ಮ ಪರಮಾತ್ಮ ಈ ಎರಡನ್ನು ಚೇತನ ಪರವಾದಂತಹದ್ದು, ಚೇತನ ಮಾತ್ರ ವಾಚಕವಾದಂತಹದ್ದು ಅದು ಆತ್ಮಶಬ್ದ. ತಥಾಪಿ ಆತ್ಮ ಬ್ರಹ್ಮಾದೇ ಶಬ್ದ ತಮೃದೇ ಪುರುಷೋತ್ತಮಂ ಅಂತ ಇದು ಒಂದು ವಚನ. ಏನಂತ? ಆತ್ಮ ಬ್ರಹ್ಮಾದಿ ಶಬ್ದಗಳು ಪರಮಾತ್ಮನನ್ನು ಬಿಟ್ಟು ಬೇರೆಯವರನ್ನು ಹೇಳಲ್ಲ. ಇತ್ಯವಧಾರಣ ಬಲಾತ್ ಮುಖ್ಯಾಮುಖ್ಯೋ ಮುಖ್ಯ ಕಾರ್ಯಸಂಪ್ರತ್ಯಯ ಇದು ನ್ಯಾಯಾಚ. ಮುಖ್ಯಗಳ ಪೈಕಿ ಮುಖ್ಯ ಕಾರ್ಯಸಂಪ್ರತ್ಯಯ ಅನ್ನುವಂಥ ನ್ಯಾಯದಿಂದ ಆತ್ಮಶಬ್ದ ಪರಮಾತ್ಮನ ಮಾತ್ರ ಹೇಳುತ್ತೆ. ಚೇತನ ಸಾಮಾನ್ಯ ವಾಚಕವಾದಂತಹ ಆತ್ಮಶಬ್ದ ಈ ವಿಶೇಷ ವಚನದ ಬಲದಿಂದ ಕೇವಲ ಪರಮಾತ್ಮನೇ ವಾಚನ ಮಾಡುತ್ತೆ. ಅದರ ಏನು ಎಲ್ಲಿಗೆ ಇದನ್ನು ಅನ್ವಯ ಮಾಡ್ತಾರೆ ಇಲ್ಲಿ? ತರತಿ ಶೋಕ ಆತ್ಮಶಬ್ದದಿಂದ ಪರಮಾತ್ಮನ ವಾಚ್ಯ. ಪರಿಮಳ ವ್ಯಾಖ್ಯಾನದಲ್ಲಿ ಏವಕಾರಾನುಪತ್ತಿಂ ಆಶಂಕ್ಯ ನಿರಾಹ ನನ್ವಿತ್ಯಾದಿನ ನ್ಯಾಯಾಚ್ಛ ಶಬ್ದದಿಂದ ಏನು ಇಟ್ಕೊಳ್ಬೇಕು? ಏನು ನ್ಯಾಯಾಚ್ಛ ಆತ್ಮಶಬ್ದ ಇಲ್ಲ ಪುರ ಇದೆ. ಆತ್ಮ ಬ್ರಹ್ಮಾದೇ ಶಬ್ದ ತಮೃದೇ ಪುರುಷೋತ್ತಮಂ ಎಂಬುವಂಥ ಪ್ರಮಾಣ ಬಲ. ಇದು ಮುಖ್ಯ ನ್ಯಾಯಗಳಲ್ಲಿ ಮುಖ್ಯ ಕಾರ್ಯಸಂಪ್ರತ್ಯಯ ಎಂಬುವಂಥ ನ್ಯಾಯ. ಇವುಗಳ ಬಲದಿಂದ ಆತ್ಮಶಬ್ದ ಪರಮಾತ್ಮ ವಾಚ್ಯವ. ಈಗ ಏವಕಾರ ನಯೋಕ್ತಿ ಎಂಬುವಲ್ಲಿರುವಂಥ ಏವಕಾರ ಅದಕ್ಕೇನೂ ಪ್ರಯೋಜನವೇ ಇಲ್ಲ ಅಂತ ಆಶಂಕ ಮಾಡಿ ನಿರಾಕರಣೆ ಮಾಡ್ತಾರೆ ನನ್ನ ಇತ್ಯಾದಿ ವಾಕ್ಯದಿಂದ. ಅಜ್ಞಾನಂ ಇತ್ಯುಕ್ತಂ ಅತ್ರಾಪಿ ಇತಿ ಇತ್ಯುಕ್ತೇ ಇತ್ಯಂತಂ ಇತ್ಯರ್ಥಃ. ಅಜ್ಞಾನಂ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಶ್ಚ ಸಹ ಎಂಬುದನ್ನು ಇಲ್ಲಿಯೂ ಕೂಡ ಅನ್ವಯ ಮಾಡ್ಕೊಳ್ಬೇಕು. ಎಲ್ಲಿ ತನಕ ಅಂತಂದರೆ ಇತ್ಯುಕ್ತೇ ಇತ್ಯಂತಂ ಇತ್ಯರ್ಥಃ. ಇತ್ಯುಕ್ತೆ ಬಂಧಮಿತ್ಯರ್ಥಂ, ಅಲ್ಲಿ ತನಕ ಇಟ್ಕೊಳ್ಬೇಕು ಅಂತ. ಜ್ಞಾನಿನಾಂ ಮೋಕ್ಷದಶ್ಚ ಸಹ ಇತಿ ವಿಶೇಷವಚನೇನ ಆತ್ಮಪ್ರಸಾದಾತ್ ತರದೀತ್ಯರ್ಥಪರತೆಯ ನೇತವ್ಯಂ ಇತ್ಯರ್ಥಃ. ಜ್ಞಾನಿನಾಂ ಮೋಕ್ಷದಶ್ಚ ಸಹ ಅಂತಿದೆ. ಯುಕ್ತಃ ಎಂಬುವಂತಹ ಪಾಣಿನಿ ಸೂತ್ರ ಪ್ರಕಾರ 2, 3, 4 ಕೌಮುದಿ ಪ್ರಕಾರವಾಗಿ 546ನೇ ಸೂತ್ರ. ಈ ಸೂತ್ರ ಪ್ರಕಾರವಾಗಿ ದ್ವಿತೀಯ ಬಂದಿದೆ. ತಯೋರ್ ಮಧ್ಯೆ ಇತ್ಯರ್ಥಃ. ಜ್ಞಾನ ಮತ್ತು ಮೋಕ್ಷ ಇವುಗಳ ಮಧ್ಯದಲ್ಲಿ ಇತಿ ಶಬ್ದ ಅನ್ಯತಯೋಪಪತ್ತಿ ಯುಕ್ತಿ ಸಮಾಪ್ತೌ. ಎಲ್ಲಿ ಉಪಪತ್ತೇಶ್ಚ ಇತಿ ಅಂತ ಇದೆ ನೋಡಿ. ಈ ವಾಕ್ಯವೃಂದದ ಕೊನೆಯಲ್ಲಿ ಇರತಕ್ಕಂಥ ಇತಿ ಶಬ್ದ ಏನನ್ನು ಹೇಳುತ್ತೆ ಅಂತಂದರೆ ಅನ್ಯತಯೋಪಪತ್ತಿ ಯುಕ್ತಿ ಸಮಾಪ್ತೌ. ಸಮಾಪ್ತಿ ಅನ್ಯತಯೋಪಪತ್ತಿ ಯುಕ್ತಿ ಸಮಾಪ್ತಿ ಸೂಚಕವಾದದ್ದು ಇತಿ ಶಬ್ದ. ಯಾದಪತ್ಯ ವ್ಯಾಖ್ಯಾನದಲ್ಲಿ ನಾನು ಶ್ರುತ್ಯಾದಿನ ಜ್ಞಾನ ಮಾತ್ರ ನಿವೃತ್ತತ್ವ ಉಚ್ಯತೆ ಇತ್ಯತಃ ತರತೀತಿ. ಶ್ರುತ್ಯಾದಿಗಳಲ್ಲಿ ಶ್ರುತ್ಯಾದಿನ ಬಂಧಸ್ಯ ಜ್ಞಾನ ಮಾತ್ರ ನಿವೃತ್ತತ್ವ ಉಚ್ಯತೆ. ಶ್ರುತ್ಯಾದಿಗಳಲ್ಲಿ ಬಂಧಕ್ಕೆ ಜ್ಞಾನ ಮಾತ್ರ ನಿವೃತ್ತತ್ವ ಎಂಬುದು ಹೇಳುತ್ತೆ. ಪ್ರಸಾದ ಎಂಬುದು ಹೇಳ್ತಾ ಇಲ್ಲಲ್ಲ ಅಂತಂದರೆ ತರತಿ ಶೋಕಮಾತ್ಮವಿದು ಇತ್ಯಾದಿ ವಾಕ್ಯ ಹೊರಟಿದೆ. ಪ್ರಸನ್ನೇ ಭಗವತಿ ಇತ್ಯಾಹಾರೇ ಅಸ್ಮತ್ಪಕ್ಷಸ್ಯಾಪಿ ಪ್ರತಿಪಾದಕಂ ಇದೀದಂ ವಾಕ್ಯಂ ಪಕ್ಷದ್ವೇ ಸಾಧಾರಣ ಇತ್ಯರ್ಥಃ. ಪ್ರಸನ್ನೇ ಭಗವತಿ ಎಂಬುದಾಗಿ ಅಧ್ಯಾಹಾರ ಮಾಡಿಕೊಂಡಿದ್ದೇ ಆದಲ್ಲಿ ಅಲ್ಲಿ ಆ ಶ್ರುತಿ ನಮ್ಮ ಪಕ್ಷಕ್ಕೂ ಕೂಡ ಸಾಧಕವೇ ಆಗಿದೆ. ಪಕ್ಷದ್ವೇ ಸಾಧಾರಣವಾದಂಥದ್ದಾಯಿತು. ತರತಿ ಶೋಕಂ ಆತ್ಮವಿದ್ದು ಅಂತಂಬುವಂತಹ ವಾಕ್ಯ ಪ್ರಸನ್ನೇ ಭಗವತಿ ಅಂತ ಇಟ್ಕೊಂಡ್ಬಿಟ್ರೆ ನಮ್ಮ ಉಭಯ ಪಕ್ಷಗಳಿಗೂ ಸಮಾನ. ಪಕ್ಷದ್ವೇ ಸಾಧಾರಣಂ. ಪಕ್ಷದ್ವೇ ಸಾಧಾರಣ. ಪ್ರಸಾದ ಬೇಕಾಗಿಲ್ಲ ಅನ್ನೋದು ಪೋಷಕ ಆಗುತ್ತೆ. ಪ್ರಸಾದ ಬೇಕು ಈಗ ಮಾಡ್ಲಿಕ್ಕೆ ಸಾಧ್ಯತೆ ಬೇರೆ ವಿಶೇಷ ವಚನ. ಹೌದು. ಆಮೇಲೆ ಬಂದೆ ವಿಶೇಷ ವಚನ ಇತಿ ಅಜ್ಞಾನಾಂ ಜ್ಞಾನದಃ ಇತಿ ನಿರವಕಾಶ ವಚನೇನ ಇತ್ಯರ್ಥಃ. ನಿರವಕಾಶ ವಚನ. ಆನಂದ ವ್ಯಾಖ್ಯಾನದಲ್ಲಿ ವಿಶೇಷೋಕ್ತಿ ಇತಿ ಸತ್ಯಸ್ಯಾಪಿ ಬಂಧಸ್ಯ ಪ್ರಸಾದೇನೈವ ನಿವೃತ್ತಿ ಇತಿ ವಿಶೇಷೋಕ್ತಿ ಇತ್ಯರ್ಥಃ. ಸತ್ಯವಾದಂತಹ ಬಂಧಕ್ಕೂ ಕೂಡ ಪ್ರಸಾದದಿಂದಲೇ ನಿವೃತ್ತಿ ಎಂಬುವಂಥ ವಿಶೇಷ ವಚನ. ನಾನು ಪ್ರಸಾದಸ್ಯ ಮೋಕ್ಷ ಹೇತುತ್ವೇ
ತರತೀತಿ ಶ್ರುತಿ ವಿರೋಧ ಪ್ರಸಾದವು ಮೋಕ್ಷಯೇತು ಅಂತಾದರೆ ತರತಿ ಶೋಕಮಾತ್ಮ ವಿರೋಧ ಬರುತ್ತೆ ಅಂತ ತತ್ರ ಜ್ಞಾನಸ್ಯ ಮೋಕ್ಷಯೇತು ತಾಯ ಉಕ್ತತ್ವಾದಿತ್ಯದ ತರತೀತಿ. ಆ ಕೃತಿಯಲ್ಲಿ ಜ್ಞಾನಕ್ಕೇನೆ ಮೋಕ್ಷ ಹೇತುತ್ವ ಎಂಬುದು ಹೇಳಿದೆ ಅಂತಂದರೆ ತರದಿ ಇತ್ಯಾದಿ ಅಂತ ನೇತವ್ಯ ಅಂತ ಅಲ್ಲಿ ಹೇಳಿದ್ರಲ್ಲ. ವಿಶೇಷವಚನೇತಿ ವಿಶೇಷವಚನೇನ ಅಜ್ಞಾನಾಂ ಜ್ಞಾನದೋ ವಿಷ್ಣು ಎಂಬುವಂಥದ್ದು ಒಂದು ವಚನ. ತಮೇಂ ವಿದ್ವಾನ್ ಇತ್ಯಾದಿಕೇನ ವಿಶೇಷವಚನೇನ ಸಾಮಾನ್ಯವಚನಸ್ಯ ಬಾಧೇಪಿ ನ ವಿಶೇಷವಚನಸ್ಯ ಬಾಧತ್ವಂ. ಯಾವುದೋ ಅಜ್ಞಾನಾಂ ಜ್ಞಾನದೋ ವಿಷ್ಣು ತಮೇಂ ವಿದ್ವಾನ್ ಇತ್ಯಾದಿಕೇನ ವಿಶೇಷವಚನೇನ ಸಾಮಾನ್ಯವಚನಸ್ಯ ಯಾವುದು ತರತಿ ಶೋಕಮಾತ್ಮವಿದೆ ಇತ್ಯಾದಿ ವಿಶೇಷವಚನ ನ ವಿಶೇಷವಚನಸ್ಯ ಬಾಧಕತ್ವಂ. ಆ ವಿಶೇಷವಚನಗಳಿಗೆ ಯಾವ ಬಾಧಕವೂ ಇಲ್ಲ. ಸತ್ಯವ್ರತರ ವ್ಯಾಖ್ಯಾನದಲ್ಲಿ ಬಂಧಸ್ಯ ಪ್ರಸಾದ ನಿವೃತ್ತಿಯ ನಿಶ್ಚಯಾತ್ ನ ಮಿಥ್ಯಾತ್ವಂ ಇತ್ಯಾಹ ವಿಶೇಷೇತಿ. ಏನು ಬಂಧಸ್ಯ ಪ್ರಸಾದ ನಿವೃತ್ತಿಯತ್ವ ನಿಶ್ಚಯಾತ್ ನ ಮಿಥ್ಯಾತ್ವಂ ಇತ್ಯಾಹ ವಿಶೇಷೇತಿ. ಬಂಧಕ್ಕೆ ಪ್ರಸಾದ ನಿವೃತ್ತಿಯತ್ವ ಎಂಬುವಂಥದ್ದು ನಿಶ್ಚಯವಾಗಿದೆ. ಅದಕ್ಕೆ ಬಂಧಕ್ಕೆ ಮಿಥ್ಯಾತ್ವ ಅಂತಂದರೆ ಬಂಧ ಏನು ವಿಶೇಷ ಇತ್ಯಾದಿ ವಾಕ್ಯ ಹೊರಟಿದೆ. ಸ್ವಾಮಿ ಒಂದು ಪ್ರಶ್ನೆ ಸ್ವಾಮಿ, ಶ್ರೀನಿಧಿ ತೀರ್ಥರದ ವಾಕ್ಯ ಈಗ ವಿಶೇಷ ವಚನೇನ ಅಂತ ಹೇಳಿದ್ರು. ಅಜ್ಞಾನಾಂ ಜ್ಞಾನದೋ ವಿಷ್ಣು ತಮೇವಂ ವಿದ್ವಾನ್ ಇತ್ಯಾದಿ ವಾಕ್ಯೇನ ವಿಶೇಷ ವಚನೇನ ಅಂತ ಇದೆ. ಅದರಲ್ಲಿ ಅಜ್ಞಾನಾಂ ಜ್ಞಾನದೋ ವಿಷ್ಣು ವಿಶೇಷ ವಚನ ಆಗಲಿ, ತಮೇವಂ ವಿದ್ವಾನ್ ಅನ್ನುವಂಥದ್ದು ವಿಶೇಷ ವಚನ ಹೇಗಾಗತ್ತೆ? ಯಾಕೆಂದರೆ ಸಾಮಾನ್ಯ ವಾಕ್ಯವಾದ ತರತಿ ಶೋಕಮಾತ್ಮವಿತು ಅದನ್ನೇ ಹೇಳುತ್ತೆ, ತಮೇವಂ ವಿದ್ವಾನ್ ಅಮೃತಯ ಭವತಿನೂ ಅದನ್ನೇ ಹೇಳುತ್ತೆ. ಅಲ್ಲೂ ಪ್ರಸಾದ ಇಲ್ಲ, ಇಲ್ಲೂ ಪ್ರಸಾದ ಇಲ್ಲ. ಆದ್ದರಿಂದ ಅದು ಇದಕ್ಕಿಂತಲೂ ವಿಶೇಷ ವಚನ ಹೇಗೆ? ತಮೇವಂ ವಿದ್ವಾನ್ ಅಮೃತಯ ಭವತಿ. ಅಜ್ಞಾನ ಜ್ಞಾನದ ವಿಷ್ಣು ಆಗತ್ತೆ, ಯಾಕೆ ಅಂದರೆ ಅಲ್ಲಿ ಪ್ರಸಾದ ಅನ್ನುವಂಥದ್ದು ಸೇರಿಕೊಂಡಿದೆ. ಆದ್ದರಿಂದ ಅದು ಸಾಮಾನ್ಯ ವಚನಕ್ಕಿಂತ ವಿಶೇಷ ವಚನ ಆಗಲಿ. ತಮೇವಂ ವಿದ್ವಾನ್ ಅಮೃತಯ ಭವತಿ ವಿಶೇಷ ವಚನ ಹೇಗೆ? ಅನ್ವಯ ಕ್ರಮ ಮಾಡ್ಬೇಕು ನೋಡೋದು ಸಮಾಚಾರ. ಅಲ್ಲ, ಅದು ವಿರೋಧ ವಾಕ್ಯ ಪುರುಷ ಸೂಕ್ತದಲ್ಲ ಸರ್. ತಮೇವಂ ವಿದ್ವಾನ್ ಅಮೃತಯ ಭವತಿ ನಾನ್ಯಪಂಥಾಯ ವಿದ್ಯತೆ. ಆದರೆ ಮಾಮೂಲಾಗಿ ಸೂತ್ರ ಭಾಷೆಯಲ್ಲೆಲ್ಲ ಜ್ಞಾನವೇ ಸಾಕ್ಷಾತ್ ಮೋಕ್ಷ ಸಾಧಕ ಅನ್ಲಿಕ್ಕೇನೆ ಇದು ಉದಾಹರಣೆ ಕೊಟ್ಟಿದ್ದಾರೆ. ಅಂದ್ರೆ ಅಜ್ಞಾನ ಜ್ಞಾನ ಎಷ್ಟು ಐತಿ? ಯಾವ್ದಾದ್ರು ಸಾಮಾನ್ಯ ವಚನ ಯಾವುದು? ಅಜ್ಞಾನ ಜ್ಞಾನದೋ ವಿಷ್ಣು ಅನ್ನುವಂಥದ್ದು ಅದು ವಿಶೇಷ ವಚನ. ಇದಕ್ಕೆ ತಮೇವಂ ವಿದ್ವಾನ್ ಎಂಬುವಂಥ ವಿಶೇಷ ವಚನ ವಿಶೇಷ ವಚನಸ್ಯ ಬಾಧಕತ್ವಂ. ವಿಶೇಷ ವಚನ ಯಾವುದು? ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಶ್ಚ ಸಹ ಇತ್ಯಾದಿ. ಇಲ್ಲ, ಅವನು ಕರೆಕ್ಟಾಗಿ ಹೇಳ್ತಾನೆ, ಅನುವಾದ ಮಾಡ್ತಾ ನೋಡಪ್ಪ ಇಲ್ಲಿ. ಅಲ್ಲ, ನಾನು ಹೇಳೋದು ಇಷ್ಟೇ ಸರ್. ಅಲ್ಲ, ನೀನೇನು ಹೇಳಿದ ಅರ್ಥ ಆಯ್ತು ನಮಗೆ. ಅಜ್ಞಾನಂ ಜ್ಞಾನದೋ ವಿಷ್ಣು ಅನ್ನುವಂಥದ್ದು, ತಮೇವಂ ವಿದ್ವಾನ್ ಎಂಬುವಂಥದ್ದು ಎರಡೂ ಕೂಡ ಒಂದೇ ಆಯ್ತು. ಅಲ್ಲ ಸರ್, ನನ್ನ ಪ್ರಶ್ನೆ ಆಗಲ್ಲ ಸರ್. ತರತಿ ಶೋಕಮಾತ್ಮವಿತ್ ಅನ್ನೋದು ಸಾಮಾನ್ಯ ವಚನ, ಅದಕ್ಕೆ ಬಾಧಕ ಆಗಬೇಕು ಅಂದ್ರೆ ವಿಶೇಷ ವಚನ ಪ್ರಸಾದವನ್ನ ಸೇರಿಸಿರ್ಬೇಕು. ಅಜ್ಞಾನ ಜ್ಞಾನದ ವಿಷ್ಣು ಎಂಬಲ್ಲಿ ಪ್ರಸಾದ ಬರುತ್ತೆ, ತಮೇವಂ ವಿದ್ವಾನ್ ಎಂಬಲ್ಲಿ ಪ್ರಸಾದ ಬರೋದಿಲ್ಲ. ವಿಶೇಷ ವಚನ ಹೇಗೆ? ಅದನ್ನೇ ಅವ್ರು ಹೇಳ್ತಾರೆ. ಅವನ ವಿದ್ವಾನ್ ಇತ್ಯಾದಿಕೇನ ವಿಶೇಷ ವಚನೇನ ಬಾಧ್ಯತೆ. ವಿಶೇಷ ವಚನ ಆದ್ದರಿಂದ ಅದು ಬಾಧಿಸಲ್ಪಡುತ್ತದೆ. ಅದು ವಿಶೇಷ ವಚನ ಅನ್ನೋದು ವಿಶೇಷ ವಚನ ಹೇಳ್ತಾರೆ. ಯಾವ ಪತ್ರದಲ್ಲೆಲ್ಲ ಅದನ್ನೇ ಕೊಡಬೇಕು. ಅದರಂತೆ ಇದು ವಿಶೇಷ ವಚನ. ಅನ್ಯಪಂಥಾಃ ವಿದ್ಯತೆಗೆ ನಾಯ ಉಂಟಲ್ಲ, ವಿಶೇಷ ವಚನದಿಂದ ಬಾಧಿತವಾಯಿತು. ನಾವು ಎರಡೂ ವಾಕ್ಯಗಳು ವಿಶೇಷ ವಚನ ಅಂತಾನೆ ಕೊಟ್ಟಿದ್ದಾರೆ. ಅದರಲ್ಲಿ ಅಜ್ಞಾನ ಜ್ಞಾನದ ವಿಷ್ಣು ಅನ್ನೋದು ವಿಶೇಷ ವಚನ ಆಗಲಿ,
ತಮೇವ ವಿದ್ವಾನ್ ಅನ್ನೋದು ಹೇಗಾಗತ್ತೆ? ಆತ್ಮ ವಿದ್ವತ್ತಿದೆ ತಮೇವ ವಿದ್ವಾನ್ ಸಮಾನಾರ್ಥಕ ಶ್ಲೋಕಂ ಮಾತ್ರ ಸಾಮಾನ್ಯ ವಚನ ಮೂರು ಕೂಡ ಸಾಮಾನ್ಯ ವಚನ ಆಗಲಿ, ವಿಶೇಷ ವಚನ ಹೇಗೆ? ನಾವು ಅನುವಾದ ಮಾಡ್ತಾ ಇದ್ದೇನೆ, ಸ್ವಲ್ಪ ಅವಕಾಶ ಕೊಟ್ಟರೆ ಅನುವಾದ. ಮುಂದಿನ ವಾಕ್ಯ ಏನಿದೆ, ತಥಾಚ ಸಂದೇಹಗೇವ ಅಂತ ಒಂದು ವಚನ ಇದೆ. ಸಂದೇಹ ಬರುತ್ತೆ ಅಂತ. ಯಾಕೆ ಸಂದೇಹ ಬರುತ್ತೆ ಅಂತಂದ್ರೆ ಜ್ಞಾನದೋಷ ಎನ್ನುವಂತಹ ವಚನ ಅದು ವಿಶೇಷ ವಚನವಾದಂತಹ ತಮೇವ ವಿದ್ವಾನ್ ಎನ್ನುವಂತಹ ವಾಕ್ಯದಿಂದ ಪಾಲಿಸಲ್ಪಡುತ್ತದೆ. ಯಾಕೆ ಬಾಧಿಸಲ್ಪಡುತ್ತೆ? ಬಾಧೆ ಇದೆ, ಅದರಿಂದ ಸಂಶಯ ನಿರ್ಣಯ ಆಗೋದಿಲ್ಲ. ಎರಡೂ ವಿಶೇಷ ವಚನ, ಅದರಿಂದ ಎರಡು ಪರಸ್ಪರ ವಿರುದ್ಧಾರ್ಥವನ್ನು ಹೇಳ್ತಾ ಇದೆ, ಅದರಿಂದ ಸಂಶಯ ಇದೆ. ಹಾಗಾದ್ರೆ ನಿಮ್ ಪ್ರಕಾರ ಮೊದಲನೇ ವಾಕ್ಯ ಸಾಮಾನ್ಯ ವಾಕ್ಯ ಅಲ್ಲ ಸರ್. ಹಾಗಾದ್ರೆ ಅಜ್ಞಾನ ಜ್ಞಾನದ ವಿಷ್ಣು ಅನ್ನೋದು ಸಾಮಾನ್ಯ ವಚನ ಅಲ್ಲ. ಅಜ್ಞಾನ ಜ್ಞಾನದ ವಿಷ್ಣು ಅನ್ನೋದು ಸಾಮಾನ್ಯ ವಚನ ಮತ್ತೆ ಹಾಗಾದ್ರೆ ಅಲ್ಲ, ವಿಶೇಷ ವಚನ ಅಂತ ಪ್ರತ್ಯೇಕತೆ ಒಂದು ಎರಡು ಶ್ರುತಿಯನ್ನು ಉದಾಹರಿಸಿದ್ದಾರೆ. ವಿಶೇಷ ವಚನ ಸಂದೇಹ ಬರುತ್ತೆ. ಮತ್ತು ಯಾಕೆ ಸಂದೇಹ ಬರುತ್ತೆ ಅಂತಂದ್ರೆ ಇದು ವಿಶೇಷ ವಚನ. ಎರಡು ಆಯ್ತು, ಅಜ್ಞಾನ ಜ್ಞಾನದ ವಿಷ್ಣು ಇದೆ ವಚನ. ಆ ವಚನ ವಚನ ದರದಿಶ್ವರ ಮಾತ್ಮವಿತು ಇತ್ಯಾದಿ ವಚನ ಇದಕ್ಕಾಗಲ್ಲ. ಮತ್ತೆ ಪುನಃ ಸಂದೇಹ ಬಂತಲ್ವೇ ಅದು ಪ್ರಶ್ನೆ. ನಾಣ್ಯಪ್ಪ ಅಂತ ಅನ್ನೋದಕ್ಕಾಗಲ್ಲ. ಹೆಂಗಾಗುತ್ತೆ? ಇದು ವಿಶೇಷ, ಇದು ವಿಶೇಷ. ಎರಡು ವಿಶೇಷ ವಚನ, ಎರಡು ವಿಶೇಷ ವಚನ. ಅದನ್ನೇ ಅಲ್ಲ ಆ ವಾಕ್ಯ ಇದೆ ನೋಡಿಲಿ, ಎರಡು ವಾಕ್ಯನೂ ವಿಶೇಷ ವಚನಗಳೇ. ಎರಡು ವಾಕ್ಯಗಳು ವಿಶೇಷ ನೋಡಿಲಿ, ವಿಶೇಷ ವಚನ ನೋಡಿಲಿ ಮರಿ ಆ ವಾಕ್ಯವನ್ನ ನೀನು ಸೃಷ್ಟಿಸಿ ನೋಡು. ವಿಶೇಷ ವಚನೇನ ಅಂತ ಪ್ರತೀಕದಾನ ಮಾಡಿ ಅಜ್ಞಾನಂ ಜ್ಞಾನದೋ ವಿಷ್ಣು ಅಂಬುದು ವಿಶೇಷ ವಚನ. ತಮೇವಂ ವಿದ್ವಾನ್ ಅಂಬುವಂತದ್ದು ವಿಶೇಷ ವಚನ. ವಿಶೇಷ ವಚನ ಸಮಭಾವ ಬಂತಲ್ಲ ಅಂದ್ರೆ ಸಾಮಾನ್ಯವಚನಸ್ಯ ಬಾಧೇಪಿ ನ ವಿಶೇಷವಚನಸ್ಯ ಬಾಧಕತ್ವಂ. ವಿಶೇಷವಚನವಾದಂತಹ ತಮೇವಂ ಎನ್ನುವಂತಹ ವಾಕ್ಯಕ್ಕೆ ಬಾಧಕತ್ವ ಯಾಕಾಗಲ್ಲ? ತರತಿ ಶೋಕ ಮಾತ್ಮವಿತು ಎಂಬಲ್ಲಿ ಜ್ಞಾನಿ ಅಂತ ಹೇಳಿದ್ದಾರೆ, ತಮೇವ ವಿದ್ವಾನ್ ಎಂಬಲ್ಲೂ ಜ್ಞಾನಿ ಅಂತ ಹೇಳಿದ್ದಾರೆ. ವಿಶೇಷವಚನ ಇದು ಪಂಚ ಅಂತ ಹೇಳಿದರೆ ಪ್ರಸಾದವನ್ನು ಮಾತ್ರ ಸೇರಿಸಬೇಕಾಗಿಲ್ಲ, ವಿರುದ್ಧಾರ್ಥವನ್ನು ಹೇಳ್ಬೇಕಲ್ವಾ? ಅವಾಗ ಸಂಶಯ ಕೊಡೋದಲ್ವಾ? ಬೇರೆ ಅನ್ಯ ನಿವೃತ್ತಿಯನ್ನು ಮಾಡ್ತಾ ಇದೆ, ಆದ್ದರಿಂದ ಇದರಲ್ಲಿ ವಿಶೇಷ ಇದೆ. ವಿಶೇಷ ಅಭಿಪ್ರಾಯ. ಆಮೇಲೆ ಸಂಶಯ ಅದು ತರತಿ ಶೋಕ ಅನ್ನೋದು ಸಾಮಾನ್ಯ ವಚನ. ಎರಡು ವಿಶೇಷಗಳೇ ಆದ್ದರಿಂದ ಸ್ವಾಮಿ ಸ್ಪಷ್ಟ ಆಯ್ತು ಸ್ವಾಮಿ. ಆಮೇಲೆ ಇನ್ನೂ ಒಂದು ನಡೀಲಿ. ತಥಾಚ ಸಂದೇಹ ಏವ ನ ನಿಶ್ಚಯ ಆಯ್ತರ್ಥ. ಸಂದೇಹವೇ ಬಂತು, ನಿಶ್ಚಯ ಇಲ್ಲಲ್ಲ ಅಂತಂದ್ರೆ ಶಂಕತೆ ದೃಷ್ಟೈವ ತಮಿತ್ಯಾದಿನ ಅಂತ ವಾಕ್ಯ ಹೊರಟಿದೆ ಮುಂದೆ. ಇವಾಗ ನಿಮಗೆ ಸಂಶಯ ನಿವೃತ್ತಿ ಆಯ್ತಾ? ಸತ್ಯವ್ರತರ ವ್ಯಾಖ್ಯಾನ ಎರಡು ವಿಶೇಷ ವಚನ ಅಂತ ಇಟ್ಕೊಂಡು ತೋರಿಸಿದ್ದೀವಿ. ಅಂದ್ರೆ ಎರಡೂ ಕೂಡ ವಿಶೇಷ ವಚನ. ಅಜ್ಞಾನ ಜ್ಞಾನದ ವಿಷ್ಣು ಆಮೇಲೆ ತಮೇವಂ ವಿದ್ವಾನ್ ಅನ್ನೋದು ಎರಡು ವಿಶೇಷ ವಚನ ಆದ್ದರಿಂದ ಅಜ್ಞಾನ ಜ್ಞಾನದ ವಿಷ್ಣು ಅನ್ನೋದಕ್ಕೆ ತಮೇವಂ ವಿದ್ವಾನ್ ಅನ್ನೋದು ಬಾಧಕ ಆಗಲ್ಲ. ಯಾವುದಕ್ಕಾಗತ್ತೆ ಅಂದ್ರೆ ಪರಸ್ಪರ ಸಂಶಯ ಇದೆ. ಆಗೋದಾದ್ರೆ ತರತಿ ಶೋಕಮಾತ್ಮವಿತು ಅನ್ನೋದಕ್ಕೆ ಆಗತ್ತೆ ವಿಶೇಷ ವಚನ ಆದ್ದರಿಂದ. ಆಮೇಲೆ ಯಾವ್ದು ಪದ್ಯದಲ್ಲಿ ಈಗ ಮುಂದೆ ಸತ್ಯವ್ರತರ ವ್ಯಾಖ್ಯಾನದಲ್ಲಿ ಬಂಧಸ್ಯ ಪ್ರಸಾದ ನಿವೃತ್ತಿತ್ವ ನಿಶ್ಚಯಾತ್ ನ ಮಿಥ್ಯಾತ್ವಂ ಮಿಥ್ಯಾ ವಿಶೇಷತೆ ನನು ಶ್ರುತ್ಯ ಜ್ಞಾನ ಮಾತ್ರ ನಿವೃತ್ತಿತ್ವಂ ಶ್ರೂಯತೆ ನ ಪ್ರಸಾದ ನಿವೃತ್ತಿತ್ವಂ ಇತ್ಯತಃ ತರದೀತಿ. ವಿಠ್ಠಲ ಭಟ್ರ ವ್ಯಾಖ್ಯಾನ ಜ್ಞಾನ ಮಾತ್ರ ನಿವೃತ್ತಿತ್ವಸ್ಯ ಶ್ರುತ್ಯುಕ್ತತ್ವಾತ್ ತದ್ವಿರೋಧಃ ಇತ್ಯತಃ ತಸ್ಯ ಸಾಮಾನ್ಯವಚನತ್ವಾತ್ ಅಜ್ಞಾನಾಂ ಜ್ಞಾನದಃ ಇತಿ ವಿಶೇಷವಚನೇನ ಬಾಧೋಪಪತ್ತಿ ಇತ್ಯಾಹ ತರತೀತಿ. ಚಷಕ ವ್ಯಾಖ್ಯಾನ ಕಂ ಪಕ್ಷಮಿತಿ ಆದ್ಯಂ ದ್ವಿತೀಯಂ ವೇತ್ಯರ್ಥಃ. ಯಾವುದೋ ಮಿಥ್ಯಾಭೂತವಾದಂತಹದ್ದು ಮತ್ತು ಸತ್ಯಭೂತವಾದ ರಾಜಪ್ರಸಾದದಿಂದ ಎರಡು ಪಕ್ಷಗಳಲ್ಲಿ ಸಾಮಾನ್ಯ ವಚನಂ ಪ್ರಸಾದ ಬೋಧಕ ಪದ ಅಘಟಿತಂ. ಪ್ರಸಾದ ಬೋಧಕ ಪದ ಅಘಟಿತವಾದಂತಹದ್ದು ಸಾಮಾನ್ಯ ವಚನ. ವಿಶೇಷ ವಚನೇನ ತಾದೃಶ ಪದ ಘಟಿತೇನ ಪ್ರಸಾದ ಬೋಧಕ ಪದ ಘಟಿತವಾದಂತಹದ್ದು. ಅಜ್ಞಾನ ಪ್ರಸಾದ ಘಟಿತವಾದ
ಹೇಳಿದ್ರು ಅದು ಪೂರ್ವಪಕ್ಷದ ಸಾಧನೆ. ಪೂರ್ವಪಕ್ಷ ಪರಿಹಾರ ಮಾಡ್ತಾರೆ ಅದೇ ಅಲ್ಲ ಯಾವುದೇ ರೀತಿಯಿಂದ ನೋಡಿದ್ರೆ ಕೂಡ ಅಲ್ಲಿ ಪ್ರಸಾದ ಘಟಿತ ಅಲ್ಲ ತಮೇವ ವಿದ್ವಾನ್ ಅಲ್ಲ ಅಂತ ಹೇಳ್ತಾ ಇದೆಯಾ. ವಿಶೇಷ ವಚನ ಏನ ಅನ್ಲಿಕ್ಕೆ ಅದನ್ನ ಹೇಗೆ ತಗೊಳ್ತಾರೆ ಯಾಕೆ ಮೋಕ್ಷವಾಗತ್ತೆ ಎಂಬ ವಿಷಯದಲ್ಲಿ ವಿಶೇಷ ವಚನ ಅದು ಎಂಬ ವಿಷಯದಲ್ಲಿ ಮಾತ್ರ ವಿಶೇಷ ವಚನ. ಅಲ್ಲ ನೀವು ವಿಶೇಷ ವಚನ ಅಂತ ಒಂದು ಕಡೆ ಪ್ರಸಾದ ಅಘಟಿತ ವಿಷಯದಲ್ಲಿ ವಿಶೇಷ ವಚನ ಅಂತ ತಗೊಳ್ತೀವಿ, ಇನ್ನೊಂದು ಕಡೆ ಇದರ ಆವೃತ್ತಿ ಮಾಡಲಿಕ್ಕೆ ವಿಶೇಷ ವಚನ ಅಂತ ತಗೊಳ್ತೀವಿ. ವಿಶೇಷ ವಚನ ಅಂತ ತಗೊಳ್ಳುವಾಗ ಒಂದು ಕಡೆ ಪ್ರಸಾದ ಘಟಿತವಾದಾಗ ವಿಶೇಷ ವಚನ ಅಂತ ಒಂದು ಕಡೆ ಹೇಳೋದು, ಇನ್ನೊಂದು ಕಡೆ ಜ್ಞಾನ ಅನ್ಯವಾದ ಉತ್ತರ ಕೊಡ್ಬೇಕಾದ್ರೆ ಹಾಗೆ ಹೇಳಿದ್ರು. ನೋಡ ಬರೀ ನಿನಗೆ ಆ ವಾಕ್ಯವನ್ನ ಪೂರ ಓದ್ಬೇಕು ನೀನು. ಇಲ್ಲೋಡಿಲ್ಲ ವಿಶೇಷ ವಚನೇನ ಅಂತ ಅಲ್ಲ ಸ್ವಾಮಿ, ಈ ವಿಶೇಷ ವಚನ ಏನಾದ್ರು ಕಾರಣ ಏನಂತಂದ್ರೆ ವಿಜ್ಞಾನಂ ಜ್ಞಾನದು ವಿಷ್ಣು ತಮೇವ ವಿದ್ವಾನ್ ಇತ್ಯಾದಿಕೇನ ಇತ್ಯಾದಿಗಳು ಅಂತ ಹೇಳೋದ್ರಿಂದ ವಿಶೇಷ ವಚನಗಳನ್ನು ಸಂಗ್ರಹ ಮಾಡ್ತಾ ಇಲ್ಲಿ ಮಾಡ್ಲಿರಿ, ಯಾರು ಬೇಡ ಅಂತ ಇದ್ದಾರೆ. ಜ್ಞಾನದ ವಿಷ್ಣು ಅನ್ನೋದು ವಿಶೇಷ ವಚನ, ತಮೇವ ವಿದ್ವಾನ್ ಅನ್ನೋದು ಕೂಡ ವಿಶೇಷ ವಚನ. ಹೌದು, ಇತ್ಯಾದಿಗಳು ವಿಶೇಷ ವಚನೇನ ಸಾಮಾನ್ಯ ವಚನಸ್ಯ ಬಾಧೇಪಿ. ಪ್ರತೀಕ ಕೂಡ ಅದಲ್ಲ, ಇತ್ಯಾದಿಗಳು ಅಂತ ಹೇಳೋದ್ರಿಂದ ಆದಿಕೋನದಿಂದ ಅನೇಕ ವಿಶೇಷ ವಚನ ತಗೊಳ್ಬೇಕು ಅಂತ ಇದು ಇವ್ರ ಪ್ರಶ್ನೆ ಅಂದ್ರೆ ಅದು ಹೇಗೆ ವಿಶೇಷ ವಿಶೇಷ ವಚನ ಆಗುತ್ತೆ. ಪ್ರಸಂಗ ನೋಡಬೇಕು, ಮಧ್ಯದಲ್ಲಿ ಪ್ರಸಾದ ಎಲ್ಲ ತಂದಿದ್ದಾರೆ ನೋಡಬೇಕು. ಹೌದಲ್ರಿ, ಅದೇ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಎಲ್ಲೂ ಕೂಡ ಪ್ರಸಾದದ ವಿಷಯದಲ್ಲಿ ತಮೇವ ವಿದ್ವಾನ್ ಕೊಟ್ಟೇ ಇಲ್ಲ, ನೀ ಸಂಶಯ ಕೊಟ್ಟಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಿ. ಅದಕ್ಕೆ ಪೂರ್ವೋತ್ತರ ವಾಕ್ಯಗಳನ್ನು ನೋಡಿಕೊಂಡು ನಾವು ಹೇಳ್ಬೇಕಾಗತ್ತೆ. ಪ್ರಸಾದ ಇದೇನೋ ಇಲ್ಲ ಅಂತ ಗೊತ್ತಾಗ್ತದೆ. ನೋಡು, ಇನ್ನ ಚಷಕ ವ್ಯಾಖ್ಯಾನದಲ್ಲಿ ಆಯ್ತಲ್ಲ ಸಾಮಾನ್ಯ ಜನ ಪ್ರಸಾದ ಪದ ಅಘಟಿತವಾದಂಥ ಕಚಲ, ಪ್ರಸಾದ ವಿಶೇಷ ಸಾಮಾನ್ಯ ವಚನ ಪ್ರಸಾದ ಬೋಧಕ ಪದ ಅಘಟಿತವಾದಂಥದ್ದು, ವಿಶೇಷ ವಚನ ತಾದೃಶ ಪದ ಘಟಿತವಾದಂಥದ್ದು. ಅಂತರ ಅಂತಂದ್ರೆ ಜ್ಞಾನ ಮುಖ್ಯೋರ್ ಮಧ್ಯೆ ಚಿನ್ನ ಸಾಧೆ. ಇಲ್ಲಿಗೆ ಈ ಎರಡೂ ವಾಕ್ಯವೃಂದಗಳಿಗೆ ಸಂಬಂಧಪಟ್ಟ ವ್ಯಾಖ್ಯಾನವೆಲ್ಲವೂ ಹೇಳಿದ್ದಾಯ್ತು. ತದೇತದ ಆದಿವಾಚ್ಯಸ್ಯ ಸಂಗತಿತ್ರಯಮಪಿ ಅಸಂಗತಂ ತಥಾ ಯಥಾವದುಕ್ತಂ ಸೂತ್ರಿತ ಪ್ರಯೋಜನಾಕ್ಷಿಪ್ತಂ ಬಂಧಮಿತ್ಯಾತ್ಮಮಿತಿ ತದಸತ್ ಯತ್ಖಲೋ ಪ್ರಮಿತಮಪಿ ಅನುಪಪದ್ಯಮಾನಂ ಸೋಪಪದ್ಯಯೇ ಯದಪೇಕ್ಷತೆ ತತ್ತದಾಕ್ಷಿಪತಿ ನಾನ್ಯತ್ ಯಥಾ ಜೀವತೋ ದೇವದತ್ತಸ್ಯ ಗೃಹೇ ಅಭಾವಃ ಬಹಿರ್ಭಾವಂ ನ ಪುನಃ ಶಬ್ದಾನಿತ್ಯತ್ವಂ ತತ್ತಸ್ಯ ಹೇತೋಃ ಯತಃ ಗೃಹೇ ಅಭಾವಃ ಬಹಿರ್ಭಾವೇನೈವ उपपद्यमानः तमपेक्षते एवं च प्रयोजनतया उक्ता उक्तिः यदि बन्धमित्यात्ममपेक्षेत मिथ्यात्ममिति एवं शब्देन अन्यथैव उपपन्नतां सूचयति कथम् उक्तमेतत् यत् ज्ञानात्मविश्वासः एव बन्धनिवृत्तिं करोति इति उपपद्ये च सत्यस्यापि प्रसादान्निवृत्तेः पक्ष्यते वशीदृष्टा यथा सत्यस्यापि निगडबन्धस्य दर्शनजन्येन राजप्रसादेन यथा च भूतस्य स्वाम्यनिगडबन्धस्य प्रोहेनैव साक्षात् तथा ब्रह्मज्ञानात् संसारबन्धनिवृत्तिः सूत्रिता ब्रह्मपक्षमवलम्बताम् इति सन्दिह्यते तथा च अन्यथा उपपत्तिः स्यात् न अन्यथैव उपपत्तिः इति एवं विशेषवत्यानिर्णयोपपत्तेः यज्ञेतदर्थ उपपादनाय ज्ञानामित्युक्तम् अत्रापि अनुसञ्जनीयम् नरतिशोकमात्मवित् इति सामान्यवचनं विशेषवचनेन वाक्यते दृष्ट्वैव तम् उच्यते श्रुतिः दर्शनमोक्षान् सहते इति चेन्न योगविच्छेदपरत्वोपपत्तेः दर्शनजन्यादेव ईश्वरप्रसादात् न पुनः कर्मादिव्यच्छेदपरत्वोपपत्तेश्च इति. ಈಗ 9 ಮತ್ತು 10ನೇ ತಂಡದವರಿಗೆ 74ನೇ ವಾಕ್ಯವೃಂದ ಕಿಮತಃ ಯದ್ಯೇವಂ ಇತ್ಯತಃ ಆಹ. 74ನೇ ವಾಕ್ಯವೃಂದ ಕಿಮತಃ ಯದ್ಯೇವಂ ಇತ್ಯತಃ ಆಹ ಏವ ಪ್ರಾಮಾಣ್ಯಮಿತಿ. ಏವ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ದೃಶ್ಯತೆ ಬ್ರಹ್ಮಸೂತ್ರಾಣಾಂ ಏವ ಶಬ್ದಃ ಬ್ರಹ್ಮಸೂತ್ರಾಣಾಂ ಇತ್ಯನೇನ ಸಂಬಧ್ಯತೆ. ತ್ರಿವಿಧಂ ಇತಿ ಕ್ರಿಯಾವಿಶೇಷಣಂ ಬ್ರಹ್ಮ ವೇದಃ ತದರ್ಥಃ ಪರಬ್ರಹ್ಮ ವಾ ತಸ್ಯ ಸೂತ್ರಾಣಿ ಬ್ರಹ್ಮಸೂತ್ರಾಣಿ ಅರ್ಥಾತ್
सकलवेदार्थभूतस्य परस्य ब्रह्मणः विष्णोः स्वरूपनिर्णयार्थानि सूत्राणि इति यावत् सूत्रशब्दार्थश्च अल्पाक्षरम् इत्याद्यागमात् अवगन्तव्यः। किमतः यद्येवम् इत्यतः एव प्रामाण्यमिति एव प्रामाण्यं त्रिविधं महत् शिष्यते ब्रह्मसूत्राणाम् एव शब्दः ब्रह्मसूत्राणाम् इत्यनेन सम्बध्यते त्रिविधम् इति विशेषणम् ब्रह्म वेदः तदर्थः परं ब्रह्म वा सूत्राणि ब्रह्मसूत्राणि सकलवेदार्थभूतस्य परस्य ब्रह्मणः स्वरूपनिर्णयार्थानि सूत्राणि इति यावत् सूत्रशब्दार्थश्च अल्पाक्षरम् इत्याद्यागमात् अवगन्तव्यः। किमतः यद्येवम् इत्यतः एव ಪ್ರಾಮಾಣ್ಯಮಿತಿ ಪೂರ್ವೋಕ್ತ ಪ್ರಕಾರವಾಗಿ ಒಂದು ವೇಳೆ ಹೇಳಿದ್ದೇ ಆದರೆ ಅದರಿಂದ ಏನು ಪ್ರಯೋಜನ ಅಂತಂದರೆ ಏವ ಪ್ರಾಮಾಣ್ಯಂ ಅಂತ ಅನುವ್ಯಾಖ್ಯಾನ ಭಾಗ ಹೊರಟಿದೆ. ಏವ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಅನುವ್ಯಾಖ್ಯಾನದ 6ನೇ ಪದ್ಯದ 2ನೇ ಪಾದ ಇದು. ಆಮೇಲೆ ದೃಶ್ಯತೆ ಬ್ರಹ್ಮಸೂತ್ರಾಣ ಅನ್ನುವಂಥದ್ದು 6ನೇ ಪದ್ಯದ 3ನೇ ಪಾದ. ಏವ ಶಬ್ದ ಬ್ರಹ್ಮಸೂತ್ರಾಣಂ ಇತ್ಯನೇನ ಸಂಬದ್ಧತೆ. ಇಲ್ಲಿ ಏವ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಅಂತಿದೆಯಲ್ಲ, ಈ ರೀತಿಯಾಗಿ ಅನ್ವಯ ಕ್ರಮ ಆಯಿತು. ತ್ರಿವಿಧಂ ಇತಿ ಕ್ರಿಯಾ ವಿಶೇಷಣಂ. ತ್ರಿವಿಧಂ ಅಂತ ಹೇಳಿದಿಲ್ಲ, ತ್ರಿವಿಧಂ ಮಹತ್ ಅಂತಂಬಲಿರೋ ತ್ರಿವಿಧಂ ಎಂಬುದು ಇದು ಯಾವುದಕ್ಕೆ ವಿಶೇಷಣ ಅಂತಂದರೆ ಕ್ರಿಯಾ ವಿಶೇಷಣ. ದೃಶ್ಯತೆ ತ್ರಿವಿಧಂ ದೃಶ್ಯತೆ. ಇನ್ನು ಬ್ರಹ್ಮಸೂತ್ರಾಣ ಎಂಬಲ್ಲಿ ಆ ಬ್ರಹ್ಮ ಮತ್ತು ಸೂತ್ರ ಈ ಪದಗಳಿಗೆ ಅರ್ಥವನ್ನು ಹೇಳ್ತಾರೆ. ಬ್ರಹ್ಮ ವೇದ ತದರ್ಥ ಪರಬ್ರಹ್ಮವ. ಬ್ರಹ್ಮ ಪದಕ್ಕೆ 2 ಅರ್ಥವನ್ನು ಹೇಳಿ ಆಪ್ತವಾಕ್ಯತ್ವಾದಿ ಪ್ರಮಾಣ ಇಲ್ಲಿ ವಿವರ್ತ ದೀಪಿಕಾದಲ್ಲಿ ವಿಜಾತಿ ಅನುಮಾನ ತ್ರಿಕ ಅಂತ ಹೇಳಿ, ಅದೇ ವಿಜಾತಿ ಅನುಮಾನ ತ್ರಿಕ ಇಲ್ಲ, ವಿಜಾತಿಯ ಒಂದೇ, ಬೇರೆ ಬೇರೆ ವಿಜಾತಿಯ ಮಾತ್ರ ಒಂದು, ಅಲ್ಲಿ ಸಜಾತಿಯ 2, ವಿಜಾತಿಯ ಒಂದು. ಅಲ್ಲ ವಿಜಾತಿಯ ವಿಜಾತಿಯ ತ್ರಿಕ ಅಂತ ಹೇಗೆ ಬೇರೆ ಬೇರೆ ಹೇತುಗಳು ಅನ್ನೋ ಅಭಿಪ್ರಾಯದಲ್ಲಿ ವಿಜಾತೀಯ ಹಾಗಾದ್ರೆ ಶ್ರುತಿ ಮೂಲತ್ವ ಯುಕ್ತಿ ಮೂಲತ್ವ ಕೈ ಬಿಟ್ಟಂಗೆ ಆಯ್ತು. ಶ್ರುತಿ ಮೂಲತ್ವ ಯುಕ್ತಿ ಮೂಲತ್ವ ಅವು ವಿಜಾತಿಯ ಸಂವಾದ ಅಲ್ಲ, ಸಜಾತಿಯ ಸಮಾಜ ಅಲ್ಲ, ಬಿಟ್ಟು ತಗೊಂಡಂಗಾಯ್ತು. ಬೇರೆ ಬೇರೆ ಹೇತುಗಳು ಅನ್ನೋ ಅಭಿಪ್ರಾಯದಲ್ಲಿ ಅನುಮಾನಗಳು ಬೇರೆ ಬೇರೆ ಅನ್ನೋ ಅಭಿಪ್ರಾಯದಲ್ಲಿ ವಿಜಾತೀಯ ಅಂತ ಹೇಳಿತ್ತು. ವಿಜಾತೀಯ ಸಂವಾದಿ 3 ಅನುಮಾನಗಳಾಗಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸಜಾತೀಯವಾದಂಥ ಅನುಮಾನಗಳು 2, ವಿಜಾತೀಯವಾದಂಥ ಅನುಮಾನ 1. ಆಗ 3 ಅಂತ ಹೇಗೆ ಹೇಳ್ತಾರೆ ವಿಜಾತೀಯ ಅಂತ? ಅಲ್ಲ ಅಲ್ಲಿ ಈ ವಾಕ್ಯವೇ ಸಂದಿಗ್ಧ ಇದೆ. ಹಾಗಲ್ಲ, ಹೀಗೆ ತಿದ್ದಬೇಕು ಸಮಾಚಾರ. ವಿಜಾತೀಯ ಅನುಮಾನತ್ರಿಕೇಶು ಅಂತಿದೆಯಲ್ಲ, ಸಜಾತೀಯ ವಿಜಾತೀಯ ಅನುಮಾನತ್ರಿಕೇಶು ದೃಶ್ಯಮಾನತ್ವಾದ ಅಂತಂದ್ರೆ ಸರಿ ಹೋಗುತ್ತೆ ನೋಡಿ. ಸಜಾತೀಯ ಸಜಾತೀಯ ವಿಜಾತೀಯ ಅನುಮಾನತ್ರಿಕೇಶು ಅಂತ ಮಾಡಿದಾಗ ಕ್ರಿಯಾ ವಿಶೇಷಣ ಅಂತ ಹೇಳಿ ಸರಿ ಹೋಗುತ್ತೆ ಅಂತ ಆಗತ್ತೆ ನೋಡಿ. ಆಮೇಲೆ ಈಗ ವಂಶಪಲ್ಲಿ ಆಚಾರ್ಯರ ವ್ಯಾಖ್ಯಾನ ಪ್ರಮಾಜನಕತ್ವ ರೂಪ ಪ್ರಾಮಾಣ್ಯಸ್ಯ ಏಕವಿಧತ್ವೇನ ತ್ರೈವಿಧ್ಯಾಯೋಗಾದ ಕ್ರಿಯಾ ವಿಶೇಷಣ. ಪ್ರಮಾಜನಕತ್ವ ರೂಪ ಪ್ರಾಮಾಣ್ಯ ಎಂಬುದು ಒಂದು ಬಗೆಯಾದದ್ದು, ಆಗ ಏನು ತ್ರಿವಿಧ ಎಂಬುದು ಕೊಡೋದಿಲ್ಲ, ಕ್ರಿಯಾ ವಿಶೇಷಣ. ಆನಂದ ವ್ಯಾಖ್ಯಾನದಲ್ಲಿ ಪ್ರಾಮಾಣ್ಯಮೇವ ಇತ್ಯೇಕ ಏವಕಾರ ಸಂಬಂಧೆ ವೈಯರ್ಥ್ಯೇನ ಪ್ರಕೃತಾನುಪಯೋಗಾದ ಏವ ಶಬ್ದ ಇತಿ. ಪ್ರಾಮಾಣ್ಯಮೇವ ಅಂಬಲ್ಲಿ ಆ ಏವಕಾರ ಇದೆಯಲ್ಲ, ಅದಕ್ಕೇನು ಗೊತ್ತಾಗೋದಿಲ್ಲ ಅಂತಂದ್ರೆ ಪ್ರಕೃತಾನುಪಯೋಗ ಅಂತಂದ್ರೆ ಏವ ಶಬ್ದ ತಥಾಚ ಬ್ರಹ್ಮಸೂತ್ರಾಣಮೇವ ಏತಾದೃಶಂ ಪ್ರಾಮಾಣ್ಯಂ ನ ಅನ್ಯೇಷಾಂ ಇತ್ಯನುತ್ತಮತ್ವಂ ಪ್ರಾಮಾಣ್ಯಸ್ಯ ಸಿದ್ಧ್ಯತೆ ಇತಿ ಭಾವಃ. ಈ ರೀತಿಯಾದಂತಹ ತ್ರಿವಿಧಂ ಪ್ರಾಮಾಣ್ಯ ಬ್ರಹ್ಮಸೂತ್ರಗಳಿಗೆ ಬೇರೆ ಇಲ್ಲ ಎಂಬುದಾಗಿ ಅನುತ್ತಮತ್ವ ಅನುತ್ತಮತ್ವ ಎಂಬುದು ಪ್ರಾಮಾಣ್ಯಕ್ಕೆ ಸಿದ್ಧವಾಗ್ತದೆ. ನಾನು ಪ್ರಾಮಾಣ್ಯಂ ತ್ರಿವಿಧಂ ಇತ್ಯುಕ್ತಂ ಪ್ರಾಮಾಣ್ಯಂ ತ್ರಿವಿಧಂ ಇತ್ಯುಕ್ತಂ ಏನಂತ ಇತ್ಯಯುಕ್ತಂ. ಯಾಕೆ? ಯಥಾರ್ಥ ಜ್ಞಾನ ಸಾಧನತ್ವ ರೂಪ ಸೂತ್ರನಿಷ್ಠ ಪ್ರಾಮಾಣ್ಯಸ್ಯ ಏಕತ್ವೇನ ತ್ರೈವಿದ್ಯಾ ಸಂಭವ. ಏನು
ಯಥಾರ್ಥ ಜ್ಞಾನ ಸಾಧಕತ್ವ ರೂಪ ಅದೇ ಸೂತ್ರನಿಷ್ಠ ಪ್ರಾಮಾಣ್ಯ ಎಂಬುದು ಒಂದು ಬಗೆಯಾದದ್ದು, ತ್ರೈವಿಧ್ಯ ಎಂಬುದು ಕೂಡೋದಿಲ್ಲ ಅಂತಂದರೆ ತದಾಚ ಕಥಂ ತಸ್ಯ ತ್ರೈವಿಧ್ಯಂ ಇತ್ಯತಃ ತ್ರಿವಿಧಮಿತಿ. ಹಾಗಾದರೆ ಆ ಪ್ರಾಮಾಣ್ಯಕ್ಕೆ ತ್ರೈವಿಧ್ಯ ಹೇಗೆ ಅಂತಂದರೆ ತ್ರಿವಿಧಮಿತಿ ಇತಿ ಅಂತ. ಏವಂಚ ತ್ರಿವಿಧಂ ಯಥಾ ಭವತಿ ತಥಾ ದೃಶ್ಯತೆ ಇತ್ಯರ್ಥಃ. ಸಮಾಚಾರ ತಥಾಚ ಕಥಂ ತಸ್ಯ ತ್ರೈವಿಧ್ಯಂ ಇತ್ಯತಃ ತ್ರಿವಿಧಮಿತಿ. ಏವಂಚ ತ್ರಿವಿಧಂ ಯಥಾ ಭವತಿ ತಥಾ ದೃಶ್ಯತೆ ಇತ್ಯರ್ಥಃ. ಮೂರು ಬಗೆಯಾಗಿ ಹೇಗಾಗತ್ತೋ ಹಾಗೆ ಕಾಣುತ್ತೆ. ಆಪ್ತವಾಕ್ಯತ್ವೇನ ಶ್ರುತಿಮೂಲತ್ವೇನ ಯುಕ್ತಿಮೂಲತ್ವೇನ ಚೇತಿ ಪ್ರಕಾರತ್ರಯೇಣ ಪ್ರಾಮಾಣ್ಯಂ ದೃಶ್ಯತೆ ಇತ್ಯುಕ್ತಂ ಭವತಿ ಇತಿ ನ ಕಶ್ಚಿತ್ ದೋಷಃ. ಈ ರೀತಿಯಾಗಿ ಹೇಳಿದ್ರೆ ಯಾವ ದೋಷವೂ ಇಲ್ಲ. ಬ್ರಹ್ಮಸೂತ್ರ ಏನಪ್ಪ ಯಾರು ಹೇಳಿದ್ರಲ್ಲ, ನಿರವಧಿಕಂ ಹಿ ತತ್ರಾಪ್ತ್ಯಾದಿಕಂ ಅಂತ ಮುಂದೆ ನಿರವಧಿಕಂ ಹಿ ತತ್ರಾಪ್ತ್ಯಾದಿಕಂ. ಆಮೇಲೆ ತತ್ವಜ್ಞಾನಾದಿಗಳು ನಿರವಧಿಕಂ ಹಿ ತತ್ರಾಪ್ತ್ಯಾದಿಕಂ ಅಂತ. ವಿವಕ್ಷಿತಾರ್ಥ ತತ್ವಜ್ಞ ಇವರಿಗೆ ಅಷ್ಟೇ ಅಲ್ಲಿ ಇಲ್ಲ. ಈಗ ಮುಂದೆ ಬ್ರಹ್ಮಸೂತ್ರಾಣಾಂ ಇತ್ಯತ್ರ ನೋಡಪ್ಪ, ಬ್ರಹ್ಮಸೂತ್ರಾಣಾಂ ಇತ್ಯತ್ರ ಬ್ರಹ್ಮ ವೇದ ತದರ್ಥ ಪ್ರತಿಪಾದಕಾನಿ ಸೂತ್ರಾಣಿ ಜೈಮಿನಿ ಸೂತ್ರಾಣಿ ತೇಷಾಂ ಪ್ರಾಮಾಣ್ಯಂ ತೇಷಾಂ ವೇದಾ ಪ್ರಾಮಾಣ್ಯಂ ಇತಿ ಪ್ರತೀಯತೆ. ಏನಪ್ಪ ನಿಮ್ಮ 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 ಆಕ್ಷೇಪವನ್ನು ಮಾಡ್ಕೊಂಡಿದ್ದಾರೆ. ಅದ ಏನಂತ ಬ್ರಹ್ಮಸೂತ್ರಾಣಾಂ ಎಂಬುವಲ್ಲಿ ಸಮಾಚಾರ ಬ್ರಹ್ಮಸೂತ್ರಾಣಾಂ ಎಂಬುವಲ್ಲಿ ಬ್ರಹ್ಮ ವೇದ ತದರ್ಥ ಪ್ರತಿಪಾದಕಾನಿ ಸೂತ್ರಾಣಿ ಬ್ರಹ್ಮ ವೇದ ಅಂತ ಅರ್ಥ ಮಾಡಿದಿರಲ್ಲ. ವೇದ ತದರ್ಥ ವೇದಾರ್ಥ ಪ್ರತಿಪಾದಕವಾದಂಥ ಸೂತ್ರಗಳು ಯಾವುದು? ಜೈಮಿನಿ ಸೂತ್ರಗಳು. ತೇಷಾಂ ತ್ರೇದಾ ಪ್ರಾಮಾಣ್ಯಂ ಎಂಬುದಾಗಿ ತೋರುತ್ತೆ ಅಂತಂದರೆ ಅತಃ ಬ್ರಹ್ಮ ವೇದ ತದರ್ಥ ಪರಬ್ರಹ್ಮವ ಅಂತ ಎರಡನೇ ಅರ್ಥವನ್ನು ಹೇಳಿದ್ದಾರೆ. ಪರಬ್ರಹ್ಮ ಎಂಬುವ ಅರ್ಥವನ್ನು ಯಾಕೆ ಹೇಳಿದರು ಅಂತಂದರೆ ಏವಂತ ಅವಾಗ ಏನಾಯಿತು, ಅದು ತದರ್ಥ ಪ್ರತಿಪಾದಕವಾದಂಥ ಸೂತ್ರಗಳಾಗಲಿಲ್ಲ. ಯಾವುದು? ಜೈಮಿನಿ ಸೂತ್ರಗಳು. ಪರಬ್ರಹ್ಮ ಪ್ರತಿಪಾದಕವಾದಂಥ ಸೂತ್ರ ಆಗಲಿಲ್ಲ. ಆಮೇಲೆ ಏವಂ ತರ್ಹಿ ಬ್ರಹ್ಮ ಬ್ರಹ್ಮೇತಿ ಅನನ್ವಯ ಇತ್ಯತಃ ಸಕಲೇತಿ. ಆವಾಗ ಏನಾಯಿತು? ಬ್ರಹ್ಮ ಅಂತಾಯ್ತು. ಅದನ್ನೇ ಮತ್ತೆ ಅನುವಾದ ಮಾಡಿದಂಗೆ ಆಯ್ತಲ್ಲ. ಬ್ರಹ್ಮ ನೋಡಿಲ್ಲಿ ಆನಂದ ವ್ಯಾಖ್ಯಾನದಲ್ಲಿ ಏವಂ ತರ್ಹಿ ಬ್ರಹ್ಮೇತಿ ಅನನ್ವಯ ಇತ್ಯತಃ ಸಕಲೇತಿ. ಸಕಲ ವೇದಾರ್ಥಬೋಧಸ್ಯ ಬ್ರಹ್ಮ ಸೂತ್ರತೆ ಪ್ರತಿಪಾದ್ಯತೆ ಅನೇನೇತಿ ವ್ಯುತ್ಪತ್ಯ ಬ್ರಹ್ಮ ಪ್ರತಿಪಾದಕ ಭಾರತಾದೇರೇವ ತ್ರಿವಿಧಂ ಪ್ರಾಮಾಣ್ಯಂ ಸಮರ್ಥ್ಯತೆ. ಏನಂತ? ಬ್ರಹ್ಮ ಸೂತ್ರತೆ ಅಂತಂದ್ರೆ ಪ್ರತಿಪಾದ್ಯತೆ. ಬ್ರಹ್ಮನು ಪ್ರತಿಪಾದಿತನಾಗಿದ್ದಾನೆ ಅಂತಂದ್ರು. ಅನೇನ ವ್ಯುತ್ಪತ್ಯ ಬ್ರಹ್ಮ ಪ್ರತಿಪಾದಕ ಭಾರತಾದೇರೇವ ತ್ರಿವಿಧಂ ಪ್ರಾಮಾಣ್ಯಂ ಸಮರ್ಥ್ಯತೆ. ಬ್ರಹ್ಮ ಮಹಾಭಾರತದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ, ಆದ ಕಾರಣ ಮಹಾಭಾರತಕ್ಕೆ ತ್ರಿವಿಧ ಪ್ರಾಮಾಣ್ಯ ಅಂತ ಹೇಳಿದಂತೆ ಆಗತ್ತೆ ಅಂತಂದ್ರೆ ತದಪಿ ಅಯುಕ್ತಂ. ಸೂತ್ರ ಪ್ರಾಮಾಣ್ಯಸ್ಯ ಅಸಮರ್ಥನ. ಸೂತ್ರ ಪ್ರಾಮಾಣ್ಯ ಎಂಬುದು ಇನ್ನೂ ಸಮರ್ಥನೆ ಮಾಡಿಲ್ಲ. ಅತಃ ಸೂತ್ರ ಶಬ್ದಾರ್ಥಂ ಸೂತ್ರೇತಿ. ಆದ್ರಿಂದ ಸೂತ್ರ ಶಬ್ದಾರ್ಥವನ್ನು ಹೇಳ್ತಾರೆ ಅಲ್ಪಾಕ್ಷರ ಇತ್ಯಾದಿ ವಾಕ್ಯ ಅಂತ. ಕಂಬಾಲೂರು ರಾಮಚಂದ್ರ ತೀರ್ಥರ ಯಾಕೆ ಇನ್ನೂ ಸಮರ್ಥನ ಮಾಡದೇ ಇರುವುದರಿಂದ ಏನಂತ ಬ್ರಹ್ಮಸೂತ್ರತೆ ಅನೇನೇತಿ ಬ್ರಹ್ಮಸೂತ್ರ ಮಹಾಭಾರತ. ಅದಕ್ಕೆ ತ್ರಿವಿಧ ಪ್ರಾಮಾಣ್ಯ ಸಮರ್ಥನೆ ಮಾಡ್ತಾರೆ ಅನಿಸುತ್ತೆ. ಈ ಜಾತಿಗಳು ಅದು ನಿರಾಕರಣೆಗೋಸ್ಕರವಾಗಿ ಅದೇ ಇನ್ನು ಸೂತ್ರ ಅಲ್ಲ, ಇನ್ನು ಸೂತ್ರ ಅಂತಂದ್ರೆ ಇದು ಇನ್ನು ಸೂತ್ರ ಯಾವುದು ಅಂತ ಹೇಳೇ ಇಲ್ಲಲ್ಲ. ಹಾಗಲ್ರಿ, ಸೂತ್ರ ಯಾವುದು ಅಂತ ಹೇಳಿದ್ರೆ ಅದ್ರ ಸಮರ್ಥನೆ ಆಗ್ಬೇಕಲ್ಲ. ಸೂತ್ರ ಯಾವುದು ಅಂತ ಹೇಳೇ ಇಲ್ಲಲ್ಲ.
ಸೂತ್ರ ಶಬ್ದಾರ್ಥಶ್ಚ ಅದಕ್ಕೆ ಸಿದ್ಧಾಂತಸ್ಯ ಅಸಮರ್ಥನ ಅಂತ ಇರಬೇಕು. ಪ್ರಾಮಾಣ್ಯತೆ ಬೇಕಾಗಿಲ್ಲ. ಪ್ರಾಮಾಣ್ಯ ಶಬ್ದಾರ್ಥವೇ ಹೇಳಿದ್ರೆ ಪ್ರಾಮಾಣ್ಯ ಹೆಂಗೆ ಸಮರ್ಥನೆ ಮಾಡ್ದಂಗೆ ಆಗುತ್ತೆ? ಹೌದು ಸ್ವಾಮಿ. ಇಲ್ಲಿ ಏನಂತ ಬ್ರಹ್ಮಸೂತ್ರದಲ್ಲಿ ತ್ರಿವಿಧ ಪ್ರಾಮಾಣ್ಯ ದೃಷ್ಟಿಗೆ ಸೂತ್ರ ಪ್ರಾಮಾಣ್ಯ ಸಮರ್ಥನೆ ಮಾಡೋಕ್ಕಾಗಲಿಲ್ಲ. ಅದರಲ್ಲಿ ಆದಿತ್ಯಾದಿ ವೇರ ಸೂತ್ರತೆ ಸೂತ್ರ ಪ್ರಾಮಾಣ್ಯ ಸಮರ್ಥನೆ ಮಾಡ್ದಂಗೆ ಆಗಲಿಲ್ಲ. ನೀವು ಆಗಬೇಕಾದ್ದು ಸೂತ್ರ ಪ್ರಾಮಾಣ್ಯ ಸಮರ್ಥನೆ. ಆಮೇಲೆ ಅತಃ ಸೂತ್ರ ಶಬ್ದಾರ್ಥ ಕಂಬಾಲೂರು ರಾಮಚಂದ್ರ ತೀರ್ಥರ ವ್ಯಾಖ್ಯಾನದಲ್ಲಿ ಯಾಥಾರ್ಥ್ಯ ರೂಪ ಪ್ರಾಮಾಣ್ಯಸ್ಯ ಏಕವಿಧತ್ವೇನ ತ್ರಿವಿಧಂ ಪ್ರಾಮಾಣ್ಯಂ ತ್ರೈವಿಧ್ಯಸ್ಯ ಪ್ರಾಮಾಣ್ಯ ವಿಶೇಷಣತ್ವ ಅನುಪಪತ್ತೇ ವ್ಯಾಚಷ್ಟೇ ಅನುಭವತೆ ವ್ಯಾಚಷ್ಟೇ ಕ್ರಿಯಾವಿಶೇಷಣಗತಿ. ಯಾಥಾರ್ಥ್ಯ ರೂಪ ಪ್ರಾಮಾಣ್ಯ ಎಂಬುದು ಒಂದು ಬಗೆಯಾಗಿದೆ. ತ್ರಿವಿಧಂ ಪ್ರಾಮಾಣ್ಯಂ ಎಂಬುದಾಗಿ ಹೇಳ್ತಿರಲ್ಲ, ತ್ರೈವಿಧ್ಯಸ್ಯ ಪ್ರಾಮಾಣ್ಯ ವಿಶೇಷಣತ್ವ ಅನುಪಪತ್ತೇ. ಪ್ರಾಮಾಣ್ಯದ ತ್ರೈವಿಧ್ಯ ಎಂಬುದು ಕೂಡೋದಿಲ್ಲ ಅಂತಂದರೆ ಕ್ರಿಯಾವಿಶೇಷಣಂ. ಕ್ರಿಯಾವಿಶೇಷಣತ್ವೇತು ಆಪ್ತವಾಕ್ಯತ್ವಾದಿ ಪ್ರಾಮಾಣ್ಯ ಪ್ರಮಾಣತ್ರಯಜನ್ಯ ಪ್ರಾಮಾಣ್ಯ ದರ್ಶನಸ್ಯ ಕೃತ್ವಾ ನ ಅನುಪಪತ್ತಿ ಇತಿ ಭಾವಃ. ಏನಂತ? ಆಪ್ತವಾಕ್ಯತ್ವಾದಿ ಪ್ರಮಾಣತ್ರಯಜನ್ಯ ಪ್ರಾಮಾಣ್ಯ ದರ್ಶನಸ್ಯ ತ್ರಿತ್ವಾತ್. ಮೂರು ಬಗೆಯಾದದ್ದು. ಆದ ಕಾರಣ ಯಾವ ಅನುಪಪತ್ತಿಯೂ ಇಲ್ಲ. ತಸ್ಯೇತಿ ಶಾರೀರಿಕ ಶಬ್ದಿತ ಪರಮಾತ್ಮನಃ ಸಕಲ ಗುಣಪೂರ್ಣತ್ವ ಸರ್ವದೋಷ ವಿಹೀನತ್ವ ಜೀವಭಿನ್ನತ್ವಾದಿ ಮೀಮಾಂಸೈವ ಶಾರೀರಿಕ ಮೀಮಾಂಸಾ ಇತ್ಯರ್ಥಃ. ಅದು ಮುಂದಿನ ವಾಕ್ಯವರ್ಣಕ್ಕೆ ಸಂಬಂಧಪಟ್ಟದ್ದು. ಶ್ರೀನಿಧಿ ತೀರ್ಥರ ವ್ಯಾಖ್ಯಾನ ತ್ರಿವಿಧಮಿತಿ ಕ್ರಿಯಾವಿಶೇಷಣಮಿತಿ ಪ್ರಮಾಕರಣತ್ವ ರೂಪ ಪ್ರಾಮಾಣ್ಯಸ್ಯ ಏಕವಿಧತ್ವಾತ್ ಕಥಂ ತ್ರೈವಿಧ್ಯಮಿತ್ಯತಃ ಏನುಕ್ತಂ ಬ್ರಹ್ಮವೇದೇತಿ. ಅತ್ರ ಮಧ್ಯಮ ಪದಲೋಪಿ ಸಮಾಸಃ. ಬ್ರಹ್ಮಸೂತ್ರ ಎಂಬುವಲ್ಲಿ ಏನು ಬ್ರಹ್ಮ ಪ್ರತಿಪಾದಕ ಸೂತ್ರ ಬ್ರಹ್ಮಸೂತ್ರ ಪ್ರತಿಪಾದಕ ಎಂಬುವಂಥ ಮಧ್ಯಮ ಪದಕ್ಕೆ ಲೋಪ ಬಂದು ಬ್ರಹ್ಮಸೂತ್ರ ಎಂಬುವಲ್ಲಿ ಮಧ್ಯಮ ಪದಲೋಪಿ ಸಮಾಸ. ಶಾಖಪ್ರಿಯ ಶಾಖಪ್ರಿಯ ಎಂಬುವಂಥ ಪದಕ್ಕೆ ಪ್ರಿಯ ಪದ ಮಧ್ಯಮ ಪದ, ಅದಕ್ಕೆ ಲೋಪ ಬಂದು ಶಾಖಪಾರ್ಥಿವ. ವಾಕ್ಯಾರ್ಚಂದ್ರಿಕಾದಲ್ಲಿ ಯಥಾಶ್ರುತ ಅನ್ಯೇ ಏವ ಶಬ್ದಸ್ಯ ವೈಯರ್ಥ್ಯಾತ್ ಯಥಾಶ್ರುತ ಅನ್ವಯೇ ಏವ ಶಬ್ದಸ್ಯ ವೈಯರ್ಥ್ಯಾತ್ ಬ್ರಹ್ಮಸೂತ್ರಾಣಾಂ ಇತ್ಯನೇನ ಸಂಬೋಧನೆ ಪ್ರಯೋಜನ ಕಥಯಿಷ್ಯಾಮಃ ಇತ್ಯಭಿಪ್ರೇತ್ಯ ಭಿನ್ನಕ್ರಮತೆಯ ತಂ ವ್ಯಾಚಷ್ಟೇ ಏವ ಶಬ್ದಃ ಇತಿ. ಯಥಾಶ್ರುತವಾಗಿ ಬ್ರಹ್ಮ ಎಲ್ಲಿ ಏವ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಅಂತಂದರೆ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಎಲ್ಲಿ ಏವ ಶಬ್ದ ವ್ಯರ್ಥ ಅಂತ ಆಗ್ಬಿಡುತ್ತೆ. ಆದ್ದರಿಂದ ಬ್ರಹ್ಮಸೂತ್ರಾಣ ಮಿತ್ಯನೇನ ಸಂಬದ್ಧತೆ ಅಂತ ಪ್ರಯೋಜನಂ ಕಥಯಿಷ್ಯಾಮಃ. ಬ್ರಹ್ಮಸೂತ್ರಾಣ ಮಿತ್ಯನೇನ ಸಂಬದ್ಧತೆ ಅಂತ ಪ್ರಯೋಜನವನ್ನು ಏವ ಶಬ್ದಕ್ಕೆ ಹೇಳ್ತಾ ಇದ್ದೀವಿ. ಆದ್ದರಿಂದ ಅಭಿಪ್ರಾಯ ಭಿನ್ನಕ್ರಮತೆಯ ತಂ ವ್ಯಾಚತೆ. ಅದನ್ನ ದೃಶ್ಯತೆ ಎಂಬಲ್ಲಿ ಅನ್ವಯ ಮಾಡುವ ಮೂಲಕ ವ್ಯಾಖ್ಯಾನ ಮಾಡ್ತಾರೆ. ಸಾಧನಂ ಇಲ್ಲಿ ಮುಂದೆ ತ್ರಿವಿಧಮಿತಿ ಅಂತ ಪ್ರತಿಪಾದನೆ ಮಾಡಿ ಸಾಧನಂ ಪರಿತ್ಯಜ್ಯ ಧಾತ್ವರ್ಥ ಮಾತ್ರ ವಿಶೇಷಣಂ ಹಿ ಕ್ರಿಯಾವಿಶೇಷಣಂ ಇತ್ಯರ್ಥಃ. ತ್ರಿವಿಧಮಿತಿ ಕ್ರಿಯಾವಿಶೇಷಣಂ ಅಂತಂದ್ರೆ ಏನಂಗಂದ್ರೆ ಅಂದರೆ ಸಾಧನವನ್ನು ಬಿಟ್ಟು ಧಾತ್ವತ್ರ ಮಾತ್ರ ವಿಶೇಷಣಕ್ಕೆ ಕ್ರಿಯಾವಿಶೇಷಣ ಅಂತಂತಾರೆ. ಇಲ್ಲಿ ಸಾಧನ ಯಾವುದು? ಇಲ್ಲಿ ಸಾಧನ ಬಿಡೋದು ಅಲ್ಲ, ಅನ್ವಯ ಪ್ರಕೃತಿ ಪ್ರತ್ಯಯ ಎರಡಿದೆ, ಪ್ರತ್ಯಯ ಬಿಟ್ಬಿಡೋದು ಪ್ರಕೃತಿ ಅರ್ಥ. ಧಾತ್ವರ್ಥವನ್ನ ವಾಕ್ಯಾರ್ಥ ರತ್ನಮಾಲಾದಲ್ಲಿ ದರ್ಶನಾನಾಂ ಅನೇಕ ವಿಧತ್ವೇನ ತ್ರೈವಿಧ್ಯ ಸಂಭವಾದಿತಿ ಭಾವಃ. ಏನೋ ಕಾಣುವುದು ಎಂಬುದು ಅನೇಕ ಬಗೆಯಾಗಿದೆ, ತ್ರೈವಿಧ್ಯ ಎಂಬುದು ಕೂಡೋದಿಲ್ಲ. ದೈವಮೇವ ಪರೇ ಯಜ್ಞಂ ಇತಿ ಚತುರ್ಥಾಧ್ಯಾಯ ಗೀತಾಭಾಷ್ಯೆ ಯಜ್ಞಮಿತಿ ಕ್ರಿಯಾವಿಶೇಷಣಂ ಇತ್ಯುಕ್ತಸ್ಯ ತಟ್ಟೀಕಾಯಾಂ ಸಾಧನಂ ಪರಿತ್ಯಜ್ಯ ಇತ್ಯಾದಿ ವ್ಯಾಖ್ಯಾನಂ ಕೃತಂ ತದನುಸೃತ್ಯ ವ್ಯಾಚಷ್ಟೇ ಸಾಧನಂ ಪರಿತ್ಯಜ್ಯ ಇತಿ. ಸಾಧನಂ ಕರ್ತ್ರಾದಿ ಪ್ರತ್ಯಯಾರ್ಥಭೂತಂ. ಸಾಧನ ಯಾವುದು ಅಂತಂದಿಲ್ಲ, ಕರ್ತ್ರಾದಿ ಪ್ರತ್ಯಯ ಅವನ್ನ ಬಿಟ್ಟು ಕುಂಡಲಗಿರಿ ಆಚಾರ್ಯರ ವ್ಯಾಖ್ಯಾನದಲ್ಲಿ ಏವಂಚ
ಬ್ರಹ್ಮಸೂತ್ರಾಣಾಂ ಪ್ರಾಮಾಣ್ಯಂ ಆಪ್ತವಾಕ್ಯತ್ವಾದಿ ಲಿಂಗತ್ರಯಜನ್ಯ ಅನುಮಿತ ವಿಷಯೀಭೂತಂ ಇತಿ ಇತ್ಯರ್ಥಃ ಪರ್ಯವಸ್ಯತಿ. ಏನಂತ? ಬ್ರಹ್ಮಸೂತ್ರಾಣಾಂ ಪ್ರಾಮಾಣ್ಯಂ ಆಪ್ತವಾಕ್ಯತ್ವಾದಿ ಲಿಂಗತ್ರಯಜನ್ಯ ಅನುಮಿತಿ ವಿಷಯೀಭೂತಂ ಏವಂ ಚ ನಕಾಚಿದನುಭವತಿ ಇತಿ ಭಾವಃ. ಏತಚ್ಛಾಸ್ತ್ರೇ ಪ್ರಯುಕ್ತಸ್ಯ ಶಾರೀರಿಕಮೀಮಾಂಸಾ ಶಬ್ದಸ್ಯ ಅಪವ್ಯಾಖ್ಯಾಂ ಪ್ರತ್ಯಾಸಂ ತತ್ಸಮಾನಾರ್ಥಕ ಬ್ರಹ್ಮಶಬ್ದಃ ಬ್ರಹ್ಮಸೂತ್ರಶಬ್ದಃ ಭಾಷ್ಯಕೃತಃ ಪ್ರಯುಕ್ತಃ ತದರ್ಥಂ ಆಹ ಬ್ರಹ್ಮೇತಿ. ಏನು ಏತತ್ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಪ್ರಯುಕ್ತವಾದಂತಹ ಶಾರೀರಿಕ ಮೀಮಾಂಸಾ ಶಬ್ದ ಪರಕೀಯರು ಅಪವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದನ್ನು ನಿರಾಕರಣೆ ಮಾಡಲು ತತ್ ಸಮಾನಾರ್ಥಕ ಬ್ರಹ್ಮಸೂತ್ರ ಶಬ್ದವನ್ನು ಭಾಷ್ಯಕೃತ ಪ್ರಯುಕ್ತ ಎಲ್ಲಿ ದೃಶ್ಯತೆ ಬ್ರಹ್ಮಸೂತ್ರಾಣ ಮುಂದಿನಕ್ಕೆ ಅನ್ವಯ ಅನ್ಸುತ್ತೆ. ತಸ್ಯೇತಿ ಶಾರೀರಿಕ ಶಬ್ದ ಪರಮಾತ್ಮನಃ ಇತ್ಯರ್ಥ. ಕಾಶಿಯಾಚಾರ್ಯ ವ್ಯಾಖ್ಯಾನ ಶಂಕತೆ ಕಿಮಿತಿ ಯದ್ದೇವಂ ಪ್ರಾಮಾಣ್ಯಂ ಅನುಮಿತಂ ಅತಃ ಕಿಂ ಪ್ರಕೃತಿ ಪ್ರಾಮಾಣ್ಯ ಅನುತ್ತಮತ್ವ ವಿಷಯ ಇತ್ಯಸಿದ್ಧಂ ಇತ್ಯರ್ಥಃ. ಈ ರೀತಿಯಾಗಿ ಪ್ರಾಮಾಣ್ಯವು ಅನುಮಿತವಾಗಲಿ. ಪ್ರಕೃತದಲ್ಲಿ ಪ್ರಾಮಾಣ್ಯ ಅನುತ್ತಮತ್ವ ವಿಷಯದಲ್ಲಿ ಏನು ಸಿದ್ಧವಾಯಿತು ಅಂದರೆ ವಕ್ಷಮಾಣ ಪ್ರಯೋಜನಾನುಸಾರೇಣ ಏವ ಕಾರಂ ಯೋಜಯತಿ ಏವ ಶಬ್ದ ಇತಿ. ಮುಂದೆ ಹೇಳುವ ಪ್ರಯೋಜನವನ್ನು ಅನುಸರಿಸಿ ಏವಕಾರವನ್ನು ಯೋಜಿಸುತ್ತಾರೆ. ಯೋ ಏವ ಕ್ರಿಯಾ ವಿಶೇಷಣಮಿತಿ ದೃಷ್ಟಾರ್ಥರ್ಥ ವಿಶೇಷಣಂ ಇತ್ಯರ್ಥಃ. ಏತಚ್ಚಾಸ್ತ್ರೇ ಬ್ರಹ್ಮಪದ ಪ್ರಯೋಜನಂ ವಿವಕ್ಷು ತದುಪಯುಕ್ತತ್ವೇನ ತದರ್ಥಮಃ ಬ್ರಹ್ಮವೇದ ಇತಿ. ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಬ್ರಹ್ಮಪದ ಪ್ರಯೋಜನವನ್ನು ವಿವರಿಸಲು ಇಚ್ಛಾವುಳ್ಳವರಾಗಿ ಆ ಬ್ರಹ್ಮಪದದ ಅರ್ಥವನ್ನು ಹೇಳ್ತಾರೆ. ಬ್ರಹ್ಮವೇದ ತದರ್ಥ ಪರಬ್ರಹ್ಮವ ಅಂತ ಹೇಳಿದ್ದಾರೆ. ಸೂಚ್ಯಶಬ್ದಾರ್ಥ ಅಜ್ಞಾನೇ ಬ್ರಹ್ಮಸೂತ್ರಾಣಾಂ ಅನ್ಯತೋ ಮಹತ್ವ ಅಸಿದ್ಧೇಹೇ ಆಹ ಸೂತ್ರೇತಿ. ಬ್ರಹ್ಮಸೂತ್ರದ ಶಬ್ದದ ಅರ್ಥವನ್ನು ಹೇಳದೇ ಇದ್ರೆ ಈ ಸೂತ್ರಗಳಲ್ಲಿ ಬೇರೆ ಸೂತ್ರಗಳಕ್ಕಿಂತಲೂ ಇದಕ್ಕೆ ಮಹತ್ವ ಏನೆಂಬುದು ಗೊತ್ತಾಗೋಲ್ಲ. ಆದ್ದರಿಂದ ಸೂತ್ರ ಶಬ್ದ ಅರ್ಥದ ಅಲ್ಲಿ ಅದರಿಂದ ತಿಳಿಯಿರಿ ಅಂತ ಹೇಳಿದರು. ಅಲ್ಪಾಕ್ಷರ ಸಂದಿಗ್ಧಂ ಸಾರವದ್ ವಿಶ್ವದೋಮುಖಂ ಅಸ್ತೋಪಮಾನದ್ಯಂತ ಸೂತ್ರಂ ಸೂತ್ರವಿದೋ ವಿದೋ ಇತಿ. ಇಲ್ಲಿಗೆ ಈ ವಾಕ್ಯವೃಂದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಾಖ್ಯಾನಗಳು ಹೇಳಿದ್ದಾಯಿತು. ಕಿಮತಃ ಯದ್ಯೇವಂ ಇತ್ಯತಃ ಏವ ಪ್ರಾಮಾಣ್ಯಮಿತಿ. ಏವ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ದೃಶ್ಯತೆ ಬ್ರಹ್ಮಸೂತ್ರಾಣಾಂ. ಏವ ಶಬ್ದಃ ಬ್ರಹ್ಮಸೂತ್ರಾಣಾಂ ಇತ್ಯನೇನ ಸಂಬಧ್ಯತೆ. ತ್ರಿವಿಧಂ ಇತಿ ಕ್ರಿಯಾ ವಿಶೇಷಣಂ. ಬ್ರಹ್ಮಃ ವೇದಃ ತದರ್ಥಃ ಪರಂ ಬ್ರಹ್ಮವ. ಪುರುಷಸ್ಯ ಸೂತ್ರಾಣಿ ಬ್ರಹ್ಮಸೂತ್ರಾಣಿ. ಸಕಲವೇದಾರ್ಥಬೋಧಸ್ಯ ಪರಸ್ಯ ಬ್ರಹ್ಮಣಃ ವಿಷ್ಣೋಃ ರೂಪನಿರ್ಣಯಾರ್ಥಾನಿ ಸೂತ್ರಾಣಿ ಇತಿ ಯಾವತ್. ಸೂತ್ರಶಬ್ದಾರ್ಥಃ ಅರ್ಥಾಕ್ಷರಶಬ್ದಃ